ಓಕೆ ಬಾಯ್ಸ್ ಎಲ್ಲ ಬಂದ್ರ? ಓಕೆ. ಹಾಯ್ ವಿಡಿಯೋಸ್. ಇವತ್ತು ನನ್ನ ವಾಯ್ಸ್ ಸ್ವಲ್ಪ ಮಿಸ್ಟೇಕ್ ಇರುತ್ತೆ ಅನ್ಸುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಕೋ ಹೊಡಿತದೆ, ಬೇರೆ ಜಾಗದಲ್ಲಿ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗಿದೆ. ಸೊ ವೆಲ್ಕಮ್ ಟು ಅವರ್ ಸಿನಿಮಾ ಮಾತುಕತೆ ವ್ಯೂವರ್ಸ್ಗೆ. ತುಂಬಾ ಇನ್ಕನ್ಸಿಸ್ಟೆಂಟ್ ಆಗ್ತಿದೆ, ಬಟ್ ವಿಲ್ ಮೇಕ್ ಶೋರ್ ವಿಲ್ ಬಿ, ಅಂದ್ರೆ ವಾರಕ್ಕೆ ಅಟ್ಲೀಸ್ಟ್ 2-3 ವಿಡಿಯೋ ಹಾಕೋದು ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್. ಸೊ ಇವತ್ತು ನಮ್ ಜೊತೆ ಮಿಸ್ಟರ್ ಶ್ರೀನಾಗ್ ಇದ್ದಾರೆ ಅಂಡ್ ಈ ಕಡೆ ಮನೋಹರ್ ಇದ್ದಾರೆ. ಹಾಯ್ ಹಾಯ್. ಓಕೆ, ಇವತ್ತಿನ ಟಾಪಿಕ್ ಬಂದು ಡಿಸೆಂಬರ್ ರಿಲೀಸಸ್. ಸೊ ಈ ಐ ಥಿಂಕ್ ಎಷ್ಟೋ ವರ್ಷ ಆದ್ಮೇಲೆ ಅನ್ಸುತ್ತೆ, ಅಂದ್ರೆ ದೊಡ್ಡವರು ಬಿಗ್ ರಿಲೀಸಸ್ ಒಂದೇ ತಿಂಗಳಲ್ಲಿ ತುಂಬಾ ದೊಡ್ಡ ರಿಲೀಸಸ್ ಇರುವಂತದ್ದು. ಐ ಥಿಂಕ್ ನಮ್ಮಲ್ಲಿ ಬೇರೆ ಫಿಲ್ಮ್ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಜನವರಿ ಬರ್ತಾರೆ, ಈ ತರ ಸಂಕ್ರಾಂತಿಗೆ ಒಂದು ಬರ್ತಾರೆ, ಈ ತರದೇನೋ ಇದೆ. ಬಟ್ ನಮ್ದು ಈ ಸತಿ ಮಾತ್ರ ಇಟ್ಸ್ ಲೈಕ್ ಜಾಮ್ ಪ್ಯಾಕ್ಟ್. ಒಂದು ಸುದೀಪ್ ಸರ್ದಿದೆ, ಇನ್ನೊಂದು ದರ್ಶನ್ ಸರ್ದಿದೆ, ಇನ್ನೊಂದು ಉಪ್ಪಿ ಸರ್ದು, ಶಿವಣ್ಣಂದು ಮತ್ತೆ ರಾಜವಿ ಶೆಟ್ಟಿ ಅವ್ರು 3 ಕಾಂಬಿನೇಷನ್ ಮಾಡೋದು 45 ಇದೆ, ಡೆವಿಲ್ ಇದೆ ಅಂಡ್ ಮಾರ್ಕ್ ಇದೆ. ಸೊ ಬಿಗ್ಗೆಸ್ಟ್ ಮಂತ್ ಆಕ್ಚುಲಿ ಇದು ನಮ್ಮಂತ ಫಿಲಿಂ ಫೈಲ್ಸ್ಗೆ ಬೇಕಾಗತ್ತೆ ಮಂತೆ. ಬಟ್ ಆಕ್ಚುಲಿ ಇದು ತುಂಬಾ ಏನೇನು ಆಗ್ಬೇಕಾಯ್ತು ಅಂತ ಮಾತಾಡೋಣ. ಸೊ ಇವತ್ತಿನ ಟಾಪಿಕ್ ನಮ್ದು 45 ಅಂಡ್ ಮಾರ್ಕ್ ಅಂಡ್ ಡೆವಿಲ್. ವೆಲ್ಕಮ್ ಬಾಯ್ಸ್. ವೆಲ್ಕಮ್. ಹಾಯ್ ಹಾಯ್ ಪುನೀತ್. ಹಾಯ್ ಮೋಹನ್. ಹಾಯ್ ಸರ್. ಓಕೆ, ಸೊ ನಿಮ್ದು ಏನ್ ಅನಿಸ್ತಿದೆ, ನಿಮ್ಮ ಅಭಿಪ್ರಾಯ 45 ಆರ್ ಡೆವಿಲ್ ಆರ್ ಮಾರ್ಕ್ ಡಿಸೆಂಬರ್ ಸಂಭ್ರಮ? ಒಂದೇ ತುಂಬಾ ಇಂಪ್ರೂವ್ಮೆಂಟ್. ಹೇಳಿ. ತುಂಬಾ ಒಳ್ಳೇದದು. 1 ಮಂತ್ ಅಲ್ಲಿ 3 Okay. ದೊಡ್ಡ ಫಿಲ್ಮ್ಸ್ ಬರೋದ್ರಿಂದ ಥಿಯೇಟರ್ ಅವರಿಗೆ ಎಕನಾಮಿಕಲಿ ಚೆನ್ನಾಗಿ ಹೆಲ್ಪ್ ಆಗ್ಬೋದು ಅಂತ. ಯಾಕಂದ್ರೆ ದೊಡ್ಡ ಮೂವಿಗಳು ತಿಂಗಳಿಗೆ ಒಂದು ಬರ್ತಿಲ್ಲ, ತುಂಬಾ ಟೈಮ್ ಫಸ್ಟ್ ಹಾಫ್ ಬರಲ್ಲ, ಅದೇ ಪ್ರಾಬ್ಲಮ್ ಇರತ್ತೆ ಅನ್ಸುತ್ತೆ ಥಿಯೇಟರ್. ಅಲ್ಲ ಪುನೀತ್ ಹೇಳಿ ಕರೆಕ್ಟ್. ಥಿಯೇಟರ್ ಓನರ್ಸ್ಗೆಲ್ಲ ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ ಈ ಮಂತ್. ಅಂದ್ರೆ ಎಸ್ಪೆಷಲಿ ಕನ್ನಡ ಫಿಲಂನೇ ಆಗ್ತಾ ಇರೋ ಥಿಯೇಟರ್ಗಳಿಗೆ, ಕನ್ನಡ ಫಿಲಮ್ಸ್ಗೆ ಪ್ರಾಮಿನೆನ್ಸ್ ಕೊಡೋ ಥಿಯೇಟರ್ಗಳಿಗೆ ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ. ಬಟ್ ನನ್ ಪಾಯಿಂಟ್ ಏನು ಅಂದ್ರೆ ವ್ಯೂವರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತೀನಿ. ಇವಾಗ ನನ್ನ ಹತ್ರ 200 ರೂಪಾಯಿನೇ ಇರೋದು ಫಿಲಮ್ಗೆ ಹೋಗಕ್ಕೆ, ನಾನ್ ಯಾವ ಫಿಲಮ್ಗೆ ಹೋಗ್ಲಿ? ಅದು ಕರೆಕ್ಟ್. ಆಕ್ಚುಲಿ ನಾನು ಇನ್ನೊಂದು ಪಾಯಿಂಟ್ ಇರೋದು ಏನು ಗೊತ್ತಾ, ಅಂದ್ರೆ ನಮ್ಮಲ್ಲಿ ಅಂದ್ರೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದಾರೆ. ನನಗೇನ್ ಅನ್ಸಿದೆ ಅಂದ್ರೆ ಡಿಸೆಂಬರ್ಗೆ ಡೆವಿಲ್ ಬರೋದು ಅದೊಂಥರ ಬೇರೆ ತರ ಅವಾಯ್ಡ್ ಕನ್ಫರ್ಮ್ ಮಾಡ್ಕೊ ಬರ್ತಾ ಇದ್ರು. ಬಟ್ ಮಾರ್ಕ್ ಏನಕ್ಕಾಯ್ತು ಅಂದ್ರೆ ಮ್ಯಾಕ್ಸ್ ಹಂಗೆ ವರ್ಕ್ ಆಯ್ತು ಅವ್ರಿಗೆ. ಡಿಸೆಂಬರ್ ಆಕ್ಚುಲಿ ಸಖತ್ತಾಗಿ ವರ್ಕ್ ಆಗಿತ್ತು. ಸೊ ಅದಕ್ಕೆ ಅವ್ರು ಏನ್ ಮಾಡೋದು ಅದೇ ಪಾಯಿಂಟಿಗೆ ಬಂದಿದ್ದಾರೆ. ಅಂಡ್ 45 ಆಕ್ಚುಲಿ ತುಂಬಾ ಪುಷ್ ಮಾಡಿ ಅವ್ರು ಆಗಸ್ಟ್ಗೆ ಬರ್ಬೇಕಾಯ್ತು. ಪುಷ್ ಮಾಡಿ ಕೂಲಿಯಿಂದ ತಿರ್ಗಾ ಇಲ್ಲಿಗೆ ಬಂದು ಕೂತಿದ್ದಾರೆ. ಅವ್ರದ್ದು ಒಂದು ಒಳ್ಳೆ ಪಾಯಿಂಟೇ. ಬಟ್ ನನಗೇನ್ ಅನ್ಸೋದು ಅಂದ್ರೆ ಈಗ ಹೆಂಗಂದ್ರೆ ಒಂದೇ ತಿಂಗಳಲ್ಲಿ ದೊಡ್ಡದ್ ಮೂರ್ ಬರ್ತಿದ್ದಾರೆ, ಅಂದ್ರೆ ಒಂದೇ ದಿನ 2 ಬರ್ತಿದ್ದಾರೆ. ಸೊ ನನಗೇನ್ ಅನ್ಸುತ್ತೆ, ಇದೇನೆ ಜಸ್ಟ್ ಇದೊಂದು ಎಕ್ಸಾಂಪಲ್. 2 ತಿಂಗಳು ಗ್ಯಾಪ್ ಅಲ್ಲಿ ಏನಾದ್ರು ಬಂದಿದ್ರೆ ಜನ 3 ನೋಡಿರೋರು, ಅಂದ್ರೆ 3 ನೋಡೋಕೆ ದುಡ್ಡು ಇಟ್ಕೊಂಡಿರೋರು. ಆಮೇಲೆ ಜನದ ಫ್ಲೋನು ಚೆನ್ನಾಗಿರ್ತಿತ್ತು. ಅಂಡ್ ಏನಂತಾರೆ, ಥಿಯೇಟರ್ಗಳು 3 ತಿಂಗಳು ಅಂದ್ರೆ ಒಂದು 6 ತಿಂಗಳು 2 ತಿಂಗಳು ಗ್ಯಾಪ್ ಹೋದ್ರೆ ಒಂದು 6 ತಿಂಗಳು ಅವರನ್ನೇ ಆಕ್ಯುಪೈ ಮಾಡ್ಕೊಂಡಿರೋರು. ಆಮೇಲೆ ಅವ್ರಿಗೂ ಒಂದು ಟಿಕೆಟ್, ಪಾಪ್ಕಾರ್ನ್ಸ್ ಆಗ್ಲಿ, ಸೈಕಲ್ ಮತ್ತೆ ಇದಕ್ಕಾಗ್ಲಿ, ಬೈಕ್ಸ್ಗಾಗ್ಲಿ, ಟ್ಯಾಕ್ಸಿಗಾಗ್ಲಿ, ಸೊ ಇಂಥಕ್ಕೆಲ್ಲ ಏನಾದ್ರು ಹೆಲ್ಪ್ ಆಗಿರೋದು. ಸೊ ಒಂದೇ ತಿಂಗಳು ಬಂದಿರೋಕೆ ಏನಂದ್ರೆ ಈ ಟೋಟಲಿ ಅಂಡರ್ಸ್ಟ್ಯಾಂಡ್, ಒಬ್ಬೊಬ್ರದ್ದು ಒಂದೊಂದು ಟೀಮ್ ಒಂದು ಸ್ಟ್ರಾಟಜಿ ಇರುತ್ತೆ ಬರಬೇಕು ಅಂತ. ಬಟ್ ಒಂದೇ ತಿಂಗಳು ಬಂದ್ಬಿಟ್ರೆ ಏನಾಗುತ್ತೆ ನನಗೆ ಅಂದ್ರೆ ಈ ತಿಂಗಳೇ ಬಂದ್ಬಿಡುತ್ತೆ. ಈ ತಿಂಗಳು ಜೊತೆ ಒಂದು 100 ಥಿಯೇಟರ್ ಇದೆ ಅನ್ಕೊಳ್ಳಿ. 100 ಥಿಯೇಟರ್ ಒಂದಷ್ಟು ಡಿ ಬಾಸ್ಗೆ ಅಂತ ಬಿಟ್ಕೊಂಡಿರ್ತಾರೆ, ಇನ್ನೊಂದಷ್ಟು ಸುದೀಪ್ ಸರ್ಗೆ ಅಂತ ಬಿಟ್ಕೊಂಡಿರ್ತಾರೆ, ಇನ್ನೊಂದು 45ಗೆ ಅದೆಲ್ಲ ಬಿಡ್ಬೇಕು ಅಂತ ಅನಿಸ್ತಾರೆ. ಸೊ ಇವಾಗ ಏನಾದ್ರೆ ಒಂದೇ ದಿನ 2 ಬಂತು ಅಂದ್ರೆ 250 ತಗೊಂಡ್ಬಿಡ್ತಾರೆ. ಸೊ ಅದ್ರ ನೆಕ್ಸ್ಟ್ ದಿನ ನೆಕ್ಸ್ಟ್ ಕಮಿಂಗ್ ಅಲ್ಲಿ ಅವರು ಯಾವ್ದೋ ಸ್ವಲ್ಪ ಡಲ್ ಆದ್ರೆ ಅವ್ರು ತೆಗೆದು ತಿರ್ಗಾ ಇನ್ನೊಂದು ಯಾವ್ದೋ ಫಿಲ್ಮ್ ಕೊಟ್ಬಿಡ್ತಾರೆ. ಇದಾಗ ಬಂದು ಅಟ್ಲೀಸ್ಟ್ ಅವರೊಂದು ಸ್ಪ್ಲಿಟೆಡ್ ಒಂದೊಂದು ತಿಂಗಳು ಗ್ಯಾಪ್ ಆದ್ರೂ ಬಂದ್ರೆ, 1 ತಿಂಗಳು ಗ್ಯಾಪ್ ಅಲ್ಲಿ ಆರ್ ಒಂದು ಏನಂತಾರೆ ಅಕ್ಟೋಬರ್ ಒಬ್ರು, ನವೆಂಬರ್ ಒಬ್ರು, ಡಿಸೆಂಬರ್ ಒಬ್ರು, ಈ ತರ ಬಂದ್ರೆ ಒಂದೊಂದು ತಿಂಗಳು ಅವರು ಆಕ್ಯುಪೈ ಮಾಡ್ಕೊಂತ ಇದ್ರು. ಜನಗಳಿಗೂ ಅಷ್ಟೇ ನೋಡ್ಲೇಬೇಕು ಅಂತಿತ್ತು. ಥಿಯೇಟರ್ ಬಂದಿರೋದು ಐ ಫೀಲ್ ಮಿನಿಮಮ್ 1 ಮಂತ್ ಗ್ಯಾಪ್ ಕೊಡ್ಬೇಕಾಯ್ತು ಅಂತ. ಅಕ್ಟೋಬರ್ ಅಲ್ಲಿ ಹೆಂಗಿದ್ರು ಕಾಂತಾರ ರಿಲೀಸ್ ಆಗಿತ್ತು, ಅಕ್ಟೋಬರ್ ಫಸ್ಟ್ ಸೆಕೆಂಡ್. ನವೆಂಬರ್ ಅಲ್ಲಿ ಒಬ್ರು ಬಂದು ದೀಪಾವಳಿ ಟೈಮ್ ಅಲ್ಲಿ, ಅಂದ್ರೆ ಅಕ್ಟೋಬರ್ ಎಂಡಿಂಗ್ ಮಂತ್ ಎಂಡ್, ದೀಪಾವಳಿ ಟೈಮ್ ಅಲ್ಲಿ ಒಬ್ರು ಬಂದು, ನವೆಂಬರ್ ಅಲ್ಲಿ ಒಬ್ರು ಡಿಸೆಂಬರ್ ಅಲ್ಲಿ ಒಬ್ರು ಬಂದು, ಸಂಕ್ರಾಂತಿಗೆ ಒಬ್ರು ಬಂದಿದ್ರೆ ಕರೆಕ್ಟ್ ಆಗಿರೋದು ಅಂತ ನನ್ಗನ್ಸೋದು. ಸಂಕ್ರಾಂತಿಗೆ ಬರೋದಿಲ್ಲ. ಈಗ ಇವ್ರದ್ದು ಅನೌನ್ಸ್ ಮಾಡಿದ್ರು, ಯಾರು ಸುದೀಪ್ ಅವರ ಅಕ್ಕನ್ ಮಗಂದು, ಅದೇ ಮ್ಯಾಂಗೋ ಪಚ್ಚ.
ಅನೌನ್ಸ್ ಮಾಡಿದ್ರು. ಅದು ಆಕ್ಚುಲಿ ಪಾಸಿಟಿವ್ ನೋಟ್. ಸಂಕ್ರಾಂತಿಗೆ ತೆಲುಗು ಇಂದ ಬಿಗ್ ಫಿಲ್ಮ್ಸ್ ಬರುತ್ತೆ. ದೊಡ್ಡವರೇ ಮೂರ್ ಜನ ಬರ್ತಾರೆ ಇಂಡಸ್ಟ್ರಿಯಿಂದ. ನಮ್ಮಿಂದ ಅಟ್ಲೀಸ್ಟ್ ಒಂದಾದ್ರೂ ರಿಲೀಸ್ ಇದೆ. ಅಟ್ಲೀಸ್ಟ್ ಕನ್ನಡ ಮೂವಿ ವ್ಯೂವರ್ಸ್ ಆದ್ರೂ ಒಂದ್ ಫಿಲಂ ಇದೆ. ಬಟ್ 45 ಇಲ್ಲ ಮಾರ್ಕ್, ಇವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು ಸಂಕ್ರಾಂತಿಗೆ ಹೋಗೋದಾಗಿತ್ತು ಅಂತ ನಾನು. ನನ್ ಪ್ರಕಾರ ಇವರು ಜಸ್ಟ್ ಇದನ್ನ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅನ್ಸುತ್ತೆ, ಕರ್ನಾಟಕ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅನ್ಸುತ್ತೆ. ಅಂದ್ರೆ ಪ್ಯಾನ್ ಇಂಡಿಯಾ ತರ ಥಿಂಕ್ ಮಾಡ್ಬೇಕಾರೆ ಅವ್ರು ಯಾವ್ದೋ ಒಕೇಶನ್ ಗೆ ಬರ್ಬೇಕು ಅಥವಾ ಹಾಲಿಡೇಸ್ ಟೈಮಲ್ಲಿ ಬರ್ಬೇಕು. ಇನ್ನೊಂದು 25th ಟೈಮಲ್ಲಿ ಬೇರೆ ಸ್ಟೇಟ್ಸ್ ಅಲ್ಲಿ ಅಂತದ್ ಯಾವ್ದು ದೊಡ್ಡ ಮೂವಿ ಬರ್ತಿಲ್ಲ ಅನ್ಕೊಳ್ತೀನಿ. ಡಿಸೆಂಬರ್ ಅಲ್ಲಿ ಅದೇ ಡಿಸೆಂಬರ್ 25th ಕ್ರಿಸ್ಮಸ್ ಹಾಲಿಡೇಸ್ ಒಂದು. ಮತ್ತೊಂದೇನು ಅಂದ್ರೆ ಯಾವ್ದು ದೊಡ್ಡ ಫಿಲ್ಮ್ ಬರ್ತಿಲ್ಲ ಅನ್ಕೊಳ್ತೀನಿ ಬೇರೆ ಇಂಡಸ್ಟ್ರಿಯಿಂದ. ಐ ಥಿಂಕ್ 5th ಗೆ ದುರಂಧರು, ಆಮೇಲೆ ಇದು 5th ಟೈಮ್ ಅಲ್ಲಿ ಅನ್ಸುತ್ತೆ ಅಖಂಡ 2 ಇದಕ್ಕೆ. ಇನ್ನು 9th ಬಂದ್ಬಿಟ್ಟು ಅದು ಒಂದಿದೆ. ಬಟ್ ಇವ್ರು ಒಂದು ಮಾರ್ಕೆಟ್ ಹಿಡ್ಕೋ ಚಾನ್ಸಸ್ ಇದೆ. ತುಂಬಾ ಓವರ್ಫ್ಲೋ ಆಗಲ್ಲ, ಇದಾಗಲ್ಲ, ಥಿಯೇಟರ್ ಸಿಗೋ ಚಾನ್ಸಸ್ ಇದೆ. ಆಲ್ ಓವರ್ ಇಂಡಿಯಾ ಟಾರ್ಗೆಟ್ ಮಾಡ್ಬೇಕಾದ್ರೆ ಅದ್ ಸಿಗೋ ಚಾನ್ಸಸ್ ಇದೆ. ಮತ್ತೆ ಇವ್ರೇನು ಅಂದ್ರೆ ಆಲ್ ಓವರ್ ಇಂಡಿಯಾ ಫ್ರೀ ಟೈಮೇ ಬೇಕು, ಅಂದ್ರೆ ಒಕೇಶನ್ಸ್ ಇದನ್ನೇ ಹುಡ್ಕೊಂಡು ಹೋಗಿದ್ದಾರೆ ಅನ್ಕೊಳ್ತೀನಿ ನನ್ ಪ್ರಕಾರ. ಬಟ್ ನನಗೆ ಅನ್ಸುತ್ತೆ ಗೊತ್ತಾ, ಐ ಅಂಡರ್ಸ್ಟ್ಯಾಂಡ್ ಟೋಟ್ಲಿ. ಅಂದ್ರೆ 25th ಅವಾಗಿಂದ ಇದು ಕ್ರಿಸ್ಮಸ್ ಇಂದ ಸ್ಟಾರ್ಟ್ ಆಗಿ ನ್ಯೂ ಇಯರ್ ಆಲ್ಮೋಸ್ಟ್ ನ್ಯೂ ಇಯರ್ ಆಗಿ ನ್ಯೂ ಇಯರ್ ಫಾಲೋಅಪ್ಸ್ ವೀಕ್ಸ್ ಅಲ್ಲೂ ನಮ್ಗೊಂದು ಆಲ್ಮೋಸ್ಟ್ ಒಂದು 2 weeks ಒಳಗೂ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಏನಂದ್ರೆ ಇವಾಗ ಸುಮ್ಮನೆ ಹೇಳೋದು, ನಾನೊಬ್ಬ ಇವಾಗ ಅವರ ಎಕ್ಸಾಂಪಲ್ ಕೊಟ್ಟ 200 rupees ಅಂತ ಒಂದು. ಇವಾಗ ನಾನು ಅದೇ ಆಡಿಯನ್ಸ್ ಅನ್ಕೊಳ್ಳಿ, ನಾನು ಅದನ್ನ ಏನ್ ಮಾಡಿರ್ತೀನಿ, ಕಾಂತಾರ ನೋಡ್ಕೊಂಡಿರ್ತೀನಿ. ನೆಕ್ಸ್ಟ್ ಇನ್ನೊಂದು ಫಿಲಮ್ಗೆ ಅಂತ ಮೇ ಬಿ ಮಧ್ಯದಲ್ಲಿ ಯಾವ್ದೋ ಎಷ್ಟೊಂದು ಬಂತು, ಎಷ್ಟೊಂದು ಫಿಲಮ್ಸ್ ಯಾವ್ದು ತಗೊಳಕ್ ಬೇಡ ಪರ್ಸನಲಿ, ಯಾವ್ದು ಟಾರ್ಗೆಟ್ ಮಾಡಲ್ಲ. ಬಟ್ ಏನಂದ್ರೆ ಅದನ್ನ ತಗೊಂಡ್ಬಿಟ್ಟು ಅವ್ರು ಹೌದಾ ನಮ್ ಫಿಲಮ್ ಕೆಳಗೆ ಇದೆಯಾ ಅನ್ನೋ ಫೀಲ್ ಬಂದ್ಬಿಡ್ತಾರೆ ಅದಕ್ಕೆ. ಯಾರು ಬೇಡ, ಇದು ಕಾಂತಾರ ಆದ್ಮೇಲೆ ಜನ ನೋಡ್ಬೇಕು ಅಂತ ಇಷ್ಟಪಟ್ರು. ಸೊ ಪಟ್ರು ಯಾವ್ದು ಎಷ್ಟೊಂದು ಫಿಲಮ್ ರಿಲೀಸಸ್ ಆಯ್ತು ಇನ್ ದ ಗ್ಯಾಪ್ ಆಫ್ 1 month ಆಗ್ಲಿ 2 month ಆಗ್ಲಿ, ಜನ ಯಾವ್ದು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡ್ಲಿಲ್ಲ. ಮೇ ಬಿ ಹೋಗಿದ್ದಾರೆ ಯಾವ್ದು ನನ್ನ ಪ್ರಕಾರ ಗತವೈಭವ ಸ್ವಲ್ಪ ಜಾಸ್ತಿ ಫುಟ್ಬಾಲ್ ಆಗಿ ಅವ್ರದ್ದು ಕಾನ್ಸ್ಟೆಂಟ್ ಪ್ರಮೋಷನ್ಸ್ ಇಂದ ಒಂದಷ್ಟು ಜನ ಹೋಗ್ತಾನೆ ಇದ್ದಾರೆ. ಬಟ್ ಅಪಾರ್ಟ್ ಫ್ರಮ್ ದಾಟ್ ನನ್ಗೆ ಅದ್ಬಿಟ್ಟು ಬೇರೆ ಯಾವ್ದು ಅಷ್ಟು ನೇಮಿಂಗ್ ಆಗಿ ಸಿಗ್ಲಿಲ್ಲ. ಇಲ್ಲಿ ಮಿಕ್ಕಿದ್ರೆ ಏನ್ ಮಾಡ್ತೀನಿ, ನಾನೇ ಆ 200 ರೂಪಾಯಿ ಅಲ್ಲಿ ತಗೊಂಡು ನೆಕ್ಸ್ಟ್ ಏನ್ ಮಾಡ್ತೀನಿ, ನೆಕ್ಸ್ಟ್ ಇಲ್ಲಿಗೆ ಬರ್ಬೇಕು ಅಂತ ಪ್ಲಾನ್ ಮಾಡಿರ್ತೇನೆ. ಒಂದು ದರ್ಶನ್ ಅವ್ರದ್ದಾಗ್ಲಿ, ನನ್ ಸುದೀಪ್ ಅವ್ರದ್ದಾಗ್ಲಿ, ಅಂದ್ರೆ ಶಿವಾನಂದು ಈ ತರ ಜನ ಪ್ಲಾನಿಂಗ್ ಅಲ್ಲಿ ಇರ್ತೀನಿ. ಸೊ ಇವಾಗ ಬಂದ್ರೆ ಈ ತಿಂಗಳಿಗೆ ನನ್ಗೆ ಆಲ್ಮೋಸ್ಟ್ ಏನಿರುತ್ತೆ ಅಂದ್ರೆ 200 ರೂಪಾಯಿ ಇರುತ್ತೆ ಅನ್ಕೊಳ್ಳಿ. ಒಂದ್ ಫಿಲಮ್ ಎರಡು ನೋಡ್ಬೋದಷ್ಟೇ, ಬಟ್ 3 ನೋಡಕ್ ಆಗಲ್ಲ ನನ್ನ ಪ್ರಕಾರ. ಬಟ್ 3 ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಅಲ್ಲಿ ಇದೆ. ಅಂದ್ರೆ ಇವಾಗ ನಾನು ಕೇಳಿರೋ ಪ್ರಕಾರ ಲೈಕ್ ರೂಮರ್ಸ್ ಅಲ್ಲಿ ಡೆವಿಲ್ ಏನೋ ಡಬಲ್ ಆಕ್ಟಿಂಗ್ ಇದೆ, ಅದೆಲ್ಲ ಪೊಲಿಟಿಕಲ್ ಇದೆ ಅಂತ ಒಂದಷ್ಟು ಅವ್ರದ್ದು ಫ್ಯಾನ್ ಪೇಜಸ್ ಎಲ್ಲ ಪೊಲಿಟಿಕಲ್ ಸಿಎಂ ಆ ತರದ ಏನೋ ಇದು ಅಜೆಂಡಾ ಇತ್ತು ಅಂತ ನೋಡಿದ್ದೆ. ಅದು ಗೊತ್ತಿಲ್ಲ, ಅದು ಯಾರಿಗೂ ಅಫೆನ್ಸಿವ್ ಅಲ್ಲ, ಬಟ್ ಆ ತರದ ನೋಡಿದ್ದೆ. ಡಬಲ್ ಆಕ್ಟಿಂಗ್ ಏನಿದೆ, ಬಟ್ ಮಜಾ ಇರುತ್ತೆ ಡಬಲ್ ಆಕ್ಟಿಂಗ್ ಆ ತರದೆಲ್ಲ ಶೇಡ್ಸ್ ಅಲ್ಲಿ ಇದ್ರೆ ಮಜಾ. ಎಷ್ಟೊಂದು ಫಿಲಮ್ ಹಿಂದೆ ಮಾಡಿದ್ರು, ಇಂದ್ರ ಆ ತರದೆಲ್ಲ ಮಾಡಿದ್ರು, ಬಟ್ ಆ ಡಬಲ್ ಆಕ್ಟಿಂಗ್ ಎಲ್ಲ ಬಂದ್ರೆ ಮಜಾ ಇರುತ್ತೆ. ಸೊ ಅದೊಂಥರ ಪಾಯಿಂಟ್. ಅಂಡ್ ಮಾರ್ಕ್ ಅಲ್ಲಾಗ್ಲಿ ಅದೊಂಥರ ಪಾಯಿಂಟ್. ಬಿಕಾಸ್ ನಾವು ನೋಡ್ತಿರೋದು ಅನ್ಸುತ್ತೆ ಅಂದ್ರೆ ಅದೊಂಥರ ಸೇಮ್ ಒಂಥರ ಮ್ಯಾಕ್ಸ್ ವರ್ಲ್ಡ್ ಅಲ್ಲೇ ಆ ತರನೇ ಇದೆ ಅನ್ಸುತ್ತೆ ಐ ಫೀಲ್. ಬಿಕಾಸ್ ಟೀಸರ್ ನೋಡಿದಾಗ ಅಂದ್ರೆ ಸೇಮ್ ಅದೇ ತರನೇ ಒಂದು ಪಾಯಿಂಟ್ ಅಲ್ಲಿ ಇತ್ತು, ಸೇಮ್ ಅದೇ ತರ ಹಂಟಿಂಗ್ಸ್ ಇತ್ತು, ಒಂದ್ ನೈಟ್ ಕತೆ ತರದ್ ಏನೋ ಪಾಯಿಂಟ್ ಅಲ್ಲಿ ಹಂಗೆ ಇತ್ತು, ಸೇಮ್ ಅದೇ ಟಾಪ್ ಅನ್ನೋದೇ. ಬಟ್ ಇಲ್ಲಿ ಏನೋ ಬೇರೆ ತರ ಏನೋ ಇದು ಪೊಲೀಸ್ ಸ್ಟೇಷನ್ ಸೇಮ್ ರಿಪ್ಲಿಕಾಸ್ ಇದೆ, ಬಟ್ ಮೇ ಬಿ ಏನೋ ಒಂದು ನಾಟ್ ಏನೋ ಚೇಂಜ್ ಮಾಡ್ಕೊಂಡಿರ್ತಾರೆ. ಅಂಡ್ ಅವರು ಪ್ಲಾನ್ ಮಾಡಿದಾರೆ ಆಕ್ಚುಲಿ ಸುದೀಪ್ ಸರ್ ಅನ್ಸುತ್ತೆ, ಡಿಸೆಂಬರ್ ಬರ್ಲೇಬೇಕು ಅನ್ನೋ ಪಾಯಿಂಟ್ ಗೆ ಆಕ್ಚುಲಿ ಡಿಸೆಂಬರ್ ಆಕ್ಚುಲಿ ಕರೆಕ್ಟ್ ಆಗಿ ಬರ್ತಾವೆ. ಸೊ ಅದ್ ಬಿಟ್ರೆ 45 ಆಕ್ಚುಲಿ ಇಂಟ್ರೆಸ್ಟಿಂಗ್ ಇದೆ ನನಗೆ. ಅದು ಒಂದ್ ಪಾಯಿಂಟ್ ಅಲ್ಲಿ ಟೀಸರ್ ಟ್ರೈಲರ್ ನೋಡಿದಾಗ ಏನೋ ಒಂದು 45 days ಅಲ್ಲಿ ನಡೆಯೋ ಕತೆ. ಸೊ ಅದ್ರಲ್ಲಿ ಒಬ್ಬ ಶಿವ, ಇನ್ನೊಬ್ಬ ಈ ಕಡೆ ಯಮ, ಈ ತರದೇನೋ ಕಾನ್ಸೆಪ್ಟ್, ಅದ್ರ ಮಧ್ಯದಲ್ಲಿ ಒಬ್ಬ ನಿಲ್ಸಿರುವಂತ ಮಾನವ, ಈ ತರದೇನೋ ಕಾನ್ಸೆಪ್ಟ್ ಇದೆ ಅಂತ ನನ್ಗೆ ಅನ್ಸುತ್ತೆ. ಸೊ ಅದು ಚೆನ್ನಾಗಿ ವರ್ಕ್ ಆಗ್ತಿದೆ. ಬಟ್ 3 ನೋಡೋದ ಫಿಲಮ್ ಅಂದ್ರೆ ಅದು ಹೆಂಗಿರುತ್ತೆ, ಯಾವ್ದು ಚೆನ್ನಾಗಿ ವರ್ಕ್ ಆಗುತ್ತೆ ಚೆನ್ನಾಗಿ ವರ್ಕ್ ಆಗಲ್ಲ ಅಂತ ಫಿಲಮ್ ರಿಲೀಸ್ ಆದ್ಮೇಲೆ ಗೊತ್ತಾಗೋದು, ನಮ್ಗೆ ಏನು ಮಾಡೋದಕ್ಕಾಗಲ್ಲ. ಬಟ್ ಎಟ್ 3 ಡಿಫ್ರೆಂಟ್ ಕಾನ್ಸೆಪ್ಟ್ಸ್, ಬಟ್ ಡಿಫ್ರೆಂಟ್ ಆಗಿರೋಂತ ಒಂದು ಏನೋ ಒಂದು ನೋಡ್ಬೇಕು ಅನ್ನೋ ಪಾಯಿಂಟ್. ಬಟ್ ನನಗೇನ್ ಅನ್ಸುತ್ತೆ, ತಿಂಗಳಲ್ಲಿ 2 ಫಿಲಮ್ ನೋಡ್ಬೋದು ಅಷ್ಟೇ ನನ್ನ ಕೈಲಿ, 3 ಫಿಲಮ್ ನೋಡಕ್ಕೆ ಆಗಲ್ಲ. ಬಟ್ ಯಾವ್ದೋ ಒಂದು 2ಅಲ್ಲಿ ಮಿಸ್ ಹೊಡೆದೇ ಒಂದಾದ್ರೂ ಮಿಸ್ ಹೊಡೆದೇ ಹೊಡಿಯುತ್ತೆ ಅನ್ನೋ ಪಾಯಿಂಟ್ ನನಗನ್ಸುತ್ತೆ. ಅಲ್ಲ ಆಗತ್ತೆ ಸರ್, ಏನು ಮಾಡಕ್ಕಾಗಲ್ಲ. ಅದು ಪುನೀತ್ ಹೇಳ್ದ ಪ್ಯಾನ್ ಇಂಡಿಯಾ ಫಿಲಮ್ಗೆ ಹಾಲಿಡೇಸ್ ಮೇನ್ ಕಾನ್ಸಂಟ್ರೇಟ್ ಮಾಡ್ತಾರಂತ. ಹೌದು, ನಿಜ ಒಪ್ಕೋತೀನಿ. ಬಟ್ ಏನು ಅಂದ್ರೆ ಏನೋ ಹೇಳಕ್ ಬಂದ, ಲೋಕಲ್ ಆಡಿಯನ್ಸ್ 40 ನೆನೆಸ್ಕೊಂಡ್ರೆ ಹೇಳಪ್ಪ ಶ್ರೀನಾಗ್, ನಿಂದೇನ್ ಅನ್ಸುತ್ತೆ ಪಾಯಿಂಟ್? ಅಂದ್ರೆ ನಾವು ಔಟ್ಸೈಡ್ ಎಲ್ಲ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡಕ್ ಹೋಗಿ ಲೋಕಲ್ ಮಾರ್ಕೆಟ್ ನ ಬಿಟ್ಟಿದೀವಿ ಅನ್ಸುತ್ತೆ. ಅದೇ ಪ್ರಾಬ್ಲಮ್ ಆಗ್ತಿರೋದು ನಮಗೆ.
ಹಾ ಈಗ ಈ ಗ್ಯಾಪ್ ಥಿಯೇಟ್ರಿಕಲ್ ಇಶ್ಯೂ ಆಗ್ಲಿ ಯಾವ್ದೇ ಆಗ್ಲಿ ಅದೇ ಆಗ್ತದೆ ಅನ್ಸುತ್ತೆ. ನಾವು ಹೊರಗಡೆ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡ್ತೀವಿ, ಹೊರಗಡೆ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡ್ತೀವಿ ಅಂತ ಅಫೆಂಡ್ ಆಗಿ ಹೇಳ್ತಿಲ್ಲ. ಅದು ತುಂಬಾ ಒಳ್ಳೆ ಗ್ರೋತ್, ತುಂಬಾ ಒಳ್ಳೆ ಗ್ರೋತ್ ಆಕ್ಚುಲಿ. ನಮ್ಮನ್ನ ಬೇರೆ ಕಡೆ ಇದ್ ಮಾಡಿ ಹಂಗಂತ ಲೋಕಲ್ ಕಲ್ಚರ್ ಅಂತ ಇರತ್ತೆ, ಲೋಕಲ್ ಇದಿರತ್ತೆ, ನಮ್ ತನನ ಅಂತ ಇರತ್ತೆ. ಅದನ್ನ ಇನ್ನೊಂದಷ್ಟು ಜನ ಎದ್ದೇಳ್ಸ್ಬೇಕಾಗತ್ತೆ. ಅದೆಲ್ಲೋ ಮಿಸ್ ಹೊಡಿತಿದ್ಯಾ? ಈಗ ತಮಿಳ್ ಆಗ್ಲಿ ಅಥವಾ ತೆಲುಗು ಆಗ್ಲಿ ಯಾವ್ದೊಂದು ದೊಡ್ಡ ಫಿಲ್ಮ್ ಬಂತಂದ್ರೆ ಅದ್ರ ಜೊತೆ ಇನ್ನೊಂದು ಸಣ್ಣ ಫಿಲ್ಮ್ ಬಂದಿರತ್ತೆ ಆ ಬೇರೆ ಟೈಮಲ್ಲಿ, ಅದು ಬೂಮ್ ಆಗ್ಬಿಡುತ್ತೆ. ಈಗ ನಮ್ಮ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಾಂತಾರ ಬಂತು, ವರ್ಕೌಟ್ ಆಯ್ತು, ಅದು ಪ್ಯಾನ್ ಇಂಡಿಯಾ ಮಾರ್ಕೆಟ್. ಬಟ್ ಸೂ ಫ್ರಮ್ ಸೂನು ವರ್ಕೌಟ್ ಆಯ್ತು, ಅದು ಸೆಂಟ್ ಫಿಲ್ಮ್ ಅಂತಾನೆ ಮಾಡಿದ್ದಾರೆ ಅನ್ಕೊಳ್ತೀನಿ. ಬಟ್ ಅದು ಬೂಮ್ ಆಯ್ತು, ಚೆನ್ನಾಗಿತ್ತು ಕಾನ್ಸೆಪ್ಟ್ ಅಂತ, ಒಂದೇನೋ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡ್ತು. ಆ ತರದ್ ಇನ್ನೊಂದಷ್ಟು ಬಂದ್ರೆ ವರ್ಕೌಟ್ ಆಗ್ಬೋದು. ಬಟ್ ನಾವು ಕಂಪ್ಲೀಟ್ ಪ್ಯಾನ್ ಇಂಡಿಯಾ ಕಾನ್ಸಂಟ್ರೇಟ್ ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಗಳು ಪ್ಯಾನ್ ಇಂಡಿಯಾ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅನ್ಕೊಳ್ತೀನಿ. ಬೇರೆ ಪುನೀತ್ ನೆನಪಾಯ್ತು ಅವಾಗ್ಲೇ ನೀನು ಪ್ಯಾನ್ ಇಂಡಿಯಾ ಒಂದೇ 45 ಒಂದೇ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಪ್ಯಾನ್ ಇಂಡಿಯಾ. ಡೆವಿಲು ಮತ್ತೆ ಮಾರ್ಕು ಪ್ಯಾನ್ ಇಂಡಿಯಾ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅವರು, ಬರೀ ಕನ್ನಡ ಅವ್ರಿಗೆ ಇಲ್ಲ. ಇದು ಇವ್ರು ತಮಿಳಲ್ಲೂ ರಿಲೀಸ್ ಮಾಡ್ತಿದ್ದಾರೆ, ತಮಿಳಲ್ಲೂ ಆಕ್ಚುಲಿ ತಮಿಳಲ್ಲೂ ಇದೆ, ಪಾರ್ಲರ್ ಇದೆ. ಹಾ ಯಾಕಂದ್ರೆ ಪ್ರೊಡ್ಯೂಸರ್ ಸತ್ಯ ಜ್ಯೋತಿ ಅಲ್ವಾ, ಅದಕ್ಕೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಅವ್ರದ್ದು ಫಸ್ಟ್ ಫಿಲಮ್ ತಮಿಳಲ್ಲಿ ವರ್ಕ್ ಆಯ್ತು, ಮ್ಯಾಕ್ಸ್ ಸೇಮ್ ಥೀಮ್ ಅಲ್ಲಿ ಮಾಡಿದ್ದಾರೆ. ಅದ್ ಬಿಟ್ರೆ ಅದೇನ್ ಪ್ಯಾನ್ ಇಂಡಿಯಾ ಹೋಗ್ತಾ ಇಲ್ಲ, ಡೆವಿಲು ಪ್ಯಾನ್ ಇಂಡಿಯಾ ಹೋಗ್ತಾ ಇಲ್ಲ. 45 ಒಂದೇ ಕಾನ್ಸಂಟ್ರೇಟ್ ಮಾಡ್ತಿರೋದು. ನಮ್ಗೆ ಯಾವ್ದಾದ್ರು ಪ್ಯಾನ್ ಇಂಡಿಯಾ ಒಂದೇ ಅನ್ಸಿತ್ತು. ಬಟ್ ನನ್ನ ಪ್ರಕಾರ 45 ಏನೋ ಆ ಥರದ್ದು ಪ್ಯಾನ್ ಇಂಡಿಯಾ ರೇಂಜ್ ಅಲ್ಲಿ ಏನೋ ಈಗ ಅನ್ನೋದು ಈ ತರದಿಲ್ಲ. ಬಿಕಾಸ್ ಆಕ್ಚುಲಿ ಅವ್ರು ಇವಾಗ ಆಗ್ಲೇ ಸ್ಟಾರ್ಟ್ ಮಾಡೋದಾಯ್ತು ಪ್ರಮೋಷನ್ಸ್ ಎಲ್ಲ. ಬಟ್ ಅವ್ರು ಅದು ಏನೋ ಡಿಲೇ ಹೊಡಿತಿದ್ದಾರೆ, ಗೊತ್ತಿಲ್ಲ ಏನಕ್ಕೆ ಅಂತ. ಮೇ ಬಿ ಲಾಸ್ಟ್ 2 weeks ಅಲ್ಲಿ ತುಂಬಾ ಪುಷ್ ಮಾಡೋಣ ಅಂತ ಪಾಯಿಂಟಿಂಗ್ ಇರ್ಬೋದು. ಆಕ್ಚುಲಿ ಇವಾಗ ಅಟ್ಲೀಸ್ಟ್ ಒಂದು ಬಸ್ಸಿಂಗ್ ಸ್ಟಾರ್ಟ್ ಆಗ್ಬೇಕಾಯ್ತು. ಮೇ ಬಿ ಅವ್ರೇನೋ ಐ ಥಿಂಕ್ ಯಾವ್ದು ಹೇಳಿ ಫಸ್ಟ್ ಬರ್ತಿರೋದು ಒಂದೇ ಸಾಂಗ್ ಬಿಟ್ಟಿರೋದು ಅಲ್ಲ, ಮಾರ್ಚ್ ಇವಾಗ ಯಾವ್ದೋ ಎಷ್ಟನೇ ತಾರೀಕು ಬರ್ತಿರೋದು ಕೇಳ್ತಿಲ್ಲ. ಅಂದ್ರೆ ಯಾವ್ದು ಫಸ್ಟ್ ಯಾವ ಫಿಲಂ ಬರ್ತಿರೋದು ಇವಾಗ ಫಸ್ಟ್ ಮಂತ್ ಅಲ್ಲಿ, ಅಂದ್ರೆ ಈ ಡಿಸೆಂಬರ್ ಅಲ್ಲಿ? ಡೆವಿಲ್ 11th. ಓಕೆ, ಮೇ ಬಿ ನನಗೆ ಅನ್ಸುತ್ತೆ ಡೆವಿಲ್ ಪ್ರಮೋಷನ್ ಸ್ವಲ್ಪ ಕಡಿಮೆ ಆಗ್ಲಿ, ಆಮೇಲೆ ಇವ್ರು ಟೇಕ್ ಆಫ್ ಮಾಡೋಣ ಅನ್ನೋ ಪಾಯಿಂಟ್ ಅಲ್ಲಿ ಇರ್ಬೇಕು ಐ ಫೀಲ್. ಡೆವಿಲ್ ಅಲ್ಲಿ ಮೇಜರ್ ದರ್ಶನ್ ಸರ್, ಡೆವಿಲ್ ಅಲ್ಲಿ ಮೇಜರ್ ಮಿಸ್ಸಿಂಗ್ ದರ್ಶನ್ ಸರ್, ಅವರೇ ಇರಲ್ಲ ಪ್ರಮೋಷನ್ಗೆ. ಅವ್ರ ಫ್ಯಾನ್ಸ್ ನನಗೆ ಅನ್ಸುತ್ತೆ ಹಾ, ನಾನು ಪುನೀತ್ ಹೇಳಿದ್ದು ನಮ್ಗೊಂದಿಲ್ಲ. ಬಿಕಾಸ್ ನಾನು ರೀಸೆಂಟ್ ಆಗಿ ಒಂದು ಸ್ಟೋರಿನೂ ಹಾಕಿದ್ದೆ ನನ್ನ ಇದ್ರಲ್ಲಿ. ಒಂದು ನಮ್ಮ ಸುವರ್ಣ ಇದ್ರಲ್ಲಿ ನಗರದಲ್ಲಿ ಇದ್ ಮಾಡಿದ್ರು, ಜಾತ್ರೆ ಮಾಡಿದ್ರು. ಸೊ ಅಲ್ಲಿ ಆಕ್ಚುಲಿ ಏನ್ ಮಾಡುದು ಅಂದ್ರೆ ನಾನು ನೋಡ್ತಿದ್ದೆ, ಇಲ್ಲ ಈ ಬಾಸ್ ಯಾವ್ದೋ ದೇವ್ರ ಮೇಲೆ ಇಟ್ಬಿಟ್ಟು ಇದ್ ಮಾಡೋದು ಆ ತರದ್ದು. ಲಿಟ್ರಲಿ ಅವ್ರು ಏನ್ ಮಾಡುದು ಗೊತ್ತಾ, ಜಾತ್ರೆ ಮೇಲೆ ದೇವ್ರು ಮೆರವಣಿಗೆ ಹೋಗ್ತಿದ್ರೆ ಅಲ್ಲಿ ದೇವ್ರ ಹತ್ರ ಇದು ಆಕ್ಚುಲಿ ಇದಿಟ್ಬಿಟ್ಟು ಅವ್ರು ಫೋಟೋ ಮಾಡ್ತಿದ್ರು, ಫೋಟೋ ಹಿಡಿತಿದ್ರು. ನನ್ಗೆ ಅನಿಸ್ತು ಹೌದು ಗುರು, ನಾನು ಎಲ್ಲೋ ಬೇರೆ ಬೇರೆ ಕಡೆ ನೋಡ್ತಿದ್ದೆ, ಆಕ್ಚುಲಿ ಸುಮ್ಮನೆ ಮಾಡ್ತಾರೆ ಅನ್ಕೊಂಡಿದ್ದೆ. ಆಕ್ಚುಲಿ ರಿಯಲ್ ಆಗಿ ಮಾಡ್ತಾ ಇರೋದು, ಅದು ಆ ಆರ ಇದೆ. ನನ್ಗೆ ಅನ್ಸಿದ ಪ್ರಕಾರ ಗೊತ್ತಾ, ಕನ್ನಡ ಇಂಡಸ್ಟ್ರಿಲಿ ಗೊತ್ತಿಲ್ಲ ಇದು ಯಾರು ಫ್ಯಾನ್ಸ್ಗೂ ಅಫೆಂಡ್ ಮಾಡ್ತಿಲ್ಲ, ಬಟ್ ನನ್ಗನ್ಸುತ್ತೆ ಅಂದ್ರೆ ಆ ಲೋಕಲ್ ಮಾಸ್ ಆಡಿಯನ್ಸ್ ನ ಕ್ಯಾಪ್ಚರ್ ಮಾಡಿದ್ರಲ್ಲಿ ನಂಬರ್ 1 ಅನ್ಸುತ್ತೆ ಡಿ ಬಾಸ್. ಅಂದ್ರೆ ಅದೇನಿದ್ರೆ ಗೊತ್ತಾ, ಅವ್ರು ಬಂದ್ರು ಗೊತ್ತಾ, ಅವ್ನು ಮಾಸ್ ಅಲ್ಲಿ ಬಂದ್ರು ಗೊತ್ತಾ, ಸುಂಟ್ರಗಾಲಿ, ಕರಾಚಿಪಾಳ್ಯ, ಸೊ ದಾಸ ಆಗ್ಲಿ, ಈ ತರದೊಂದು ಒಂದ್ ಝೋನ್ ನ ಅವ್ರು ಕ್ಯಾಪ್ಚರ್ ಮಾಡ್ಕೊಂಡ್ ಬಂದ್ರು ಗೊತ್ತಾ. ದಟ್ ಅವ್ರನ್ನ ಆ ಬೆಲ್ಟ್ ಈಗಲೂ ಅವ್ರನ್ನ ಕಾಪಾಡ್ತಿದ್ದೆ. ಅಂಡ್ ಅವ್ರದ್ದು ಒಂಥರ ಒಂದು ಆರ ಇದೆ. ಸಿ ಎಲ್ಲಾ ಆಡಿಯನ್ಸ್, ಸಾರಿ ಎಲ್ಲಾ ಸ್ಟಾರ್ಗೂ ಒಂದೊಂದು ಆಡಿಯನ್ಸ್ ಗಳಿದ್ದಾರೆ, ಒಬ್ಬೊಬ್ರದ್ದು ಒಂದೊಂದು ಆಡಿಯನ್ಸ್ ಇದ್ದಾರೆ. ಸೊ ಆ ತರದ ವೈಫರ್ಗೇಟ್ ಮಾಡ್ಬೇಕು ಅಂದ್ರೆ, ಸೊ ಆ ತರದ ಒಂದು ಮಾಸ್ ಆಡಿಯನ್ಸ್ಗೆ ಇವ್ರದ್ದು ಫಿಕ್ಸ್ ಯಾರಪ್ಪ ದರ್ಶನ್ ಸರ್ಜ್ ಇರುತ್ತೆ. ಒಂದು ಕ್ಲಾಸ್ ಆಡಿಯನ್ಸ್ಗೆ ಒಂಥರ ಮಾಲ್ ಆಡಿಯನ್ಸ್ಗೆ ಸುದೀಪ್ ಸರ್ ಇದ್ದಾರೆ. ಇನ್ನ ಮಿಕ್ಸ್ ಆಫ್ ಕ್ಲಾಸ್ ಅಂಡ್ ಮಾಸ್ ಮತ್ತೆ ಅದೊಂದು ಇದು ಮಂಗಳೂರು ಬೆಲ್ಟ್ಗೆ 45 ಇದೆ. ಬಟ್ ಎಲ್ಲರೂ ಬೇರೆ ಬೇರೆ ತರ ಪ್ಲಾನಿಂಗ್ ಇದೆ. ಬಟ್ ಅದೇ ಮೂರು ಒಟ್ಟಿಗೆ ಬರ್ತಿರೋದು ನನ್ಗೊಂದು ಸ್ವಲ್ಪ ಸಮಸ್ಯೆ ಇದೆ ಪರ್ಸನಲಿ. ಅಂದ್ರೆ ಒಬ್ಬ ವ್ಯೂವರ್ ಗಾಗಿ ನನಗೆ ಅನ್ಸುತ್ತೆ ಈ ತಿಂಗಳಲ್ಲಿ ಈ ಫಿಲಮ್ ನೋಡ್ಬೇಕು ಅಂದ್ರೆ ನನಗೆ ಸಮಸ್ಯೆಗಳಿವೆ. ಅಂದ್ರೆ ಇನ್ನು ಯಾವ್ದು ನೋಡ್ಲಿ ಯಾವ್ದು ಬಿಡ್ಲಿ ಅಂತ ಆ ತರದೊಂದು ಅಷ್ಟಿದೆ. ಬಟ್ ನೋಡೋಣ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಪ್ರಮೋಷನ್ಸ್ ಅಂತ ನನಗೆ ಏನಂದ್ರೆ ಡೆವಿಲ್ ಪ್ರಮೋಷನ್ಸ್ ಏನ್ ಬೇಕಾಗಿಲ್ಲ ಅನ್ಸುತ್ತೆ. ಆಕ್ಚುಲಿ ಇವಾಗ ಪ್ರಮೋಟ್ ಆಗ್ಬಿಟ್ಟಿದೆ ಅದು. ಸೊ ಜನಗಳು ಹೋಗಕ್ ಕಾಯ್ತಿದಾರೆ ಅಷ್ಟೇ. ಇಲ್ಲ ಬೇಕು, ನನ್ನ ಪ್ರಕಾರ ಇನ್ನ ಬೇಕು, ಸ್ವಲ್ಪ ಪುಷ್ ಬೇಕು. ದರ್ಶನ್ ಫ್ಯಾನ್ಸ್ ಇನ್ನ ಸ್ಟ್ರಾಂಗ್ ಆಗಿ ಮಾಡ್ಬೇಕು. ದರ್ಶನ್ ಫ್ಯಾನ್ಸ್ ಮೇಲೆ ಇರೋದು ಡೆವಿಲ್, ಅದು ಅವ್ರ ಮೇಲೆ ನಿಂತಿರೋದು, ಇಡೀ ಮೂವಿ ನಿಂತಿರೋದು ಅವ್ರ ಮೇಲೆ. ಅವ್ರು ನಿಲ್ಸ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ನನಗೇನ್ ಗೊತ್ತಾ, ನನ್ಗೊಂದು ಪಾಯಿಂಟ್ ಏನಂದ್ರೆ
ಹೇಳಿ ಮಗ ಹೇಳಿ. ಕ್ರಾಂತಿ ಪ್ರಮೋಷನ್ ನೋಡ್ದಂಗೆ ಬೇರೆ ಯಾವ ಪ್ರಮೋಷನ್ ನೋಡಿಲ್ಲ ಮೂವಿದು But ಜೀವನದಲ್ಲಿ ನೋಡಕ್ ಹೌದು. ಅನ್ಕೊಳ್ತೀನಿ ನಾನು. ಬಟ್ ಸೀರಿಯಸ್ಲಿ ಕ್ರಾಂತಿ ಅವ್ರು ಇದ್ರಲ್ಲ. ಪುನೀತ್ ನೀನ್ ಹೇಳಿದ್ ನಿಜ. ಕ್ರಾಂತಿ ಒಳ್ಳೆ ಪ್ರಮೋಷನ್ ಮಾಡಿದ್ರು, ಒಳ್ಳೆ ಸೂಪರ್ ಆಗಿತ್ತು. ಬಟ್ ನೀನು ಸೆಕೆಂಡ್ ಡೇ ಥರ್ಡ್ ಡೇ ಜನ ಅವ್ರ ಫ್ಯಾನ್ಸೇ ಮುಂದೆ ಬಂದಿಲ್ಲ. ಸಿ ಅದ್ ಹೆಂಗೆ ಅಂದ್ರೆ ಅಲ್ಟಿಮೇಟ್ಲಿ ಈ ಪಾಯಿಂಟ್ ಅಲ್ಲಿ ಏನಲ್ಲ, ಈ ಪಾಯಿಂಟ್ ಅಲ್ಲಿ ನಾವೇನ್ ಮಾತಾಡ್ಬೋದು ಅಂದ್ರೆ ರಿಲೀಸಸ್ ಏನ್ ಮಾಡ್ಬೋದು ಅನ್ಕೊಂಬೋದು. ಸಿ ಎಲ್ಲಾರ್ದು ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಪಾಸಿಟಿವ್ಸ್ ಇರುತ್ತೆ. ಬಟ್ ನನ್ಗೇನ್ ಹೇಳೋದು ಅಂದ್ರೆ ಸಿ ಯಾರ್ ಫ್ಯಾನ್ಸ್ ಆದ್ರೂ ಆಗ್ಲಿ ಯಾರಾದ್ರೂ ಆಗ್ಲಿ ಇಷ್ಟ ಆಯ್ತು ಅಂದ್ರೆ ಅವ್ರು ನೋಡ್ತಾರೆ. ಬಿಕಾಸ್ ನಮ್ದು ಎಷ್ಟೋ ಜನ ಹೇಳೋದು ಅಷ್ಟೇ, ಈ ಆಲ್ಮೋಸ್ಟ್ 90s ಅಲ್ಲಿ 80s ಅಲ್ಲಿ ಹೇಳೋದು ಅಷ್ಟೇ. ಆಕ್ಚುಲಿ ಫಿಲಮ್ ಬೆಂಗಳೂರಲ್ಲೇ ರಿಪೋರ್ಟ್ ಚೆನ್ನಾಗಿ ಬಂತು ಅಂದ್ರೆ ಆಕ್ಚುಲಿ ಅದು ಒಂಥರ ಇಂಡಿಯಾದಲ್ಲೇ ವರ್ಕೌಟ್ ಆಗೋಯ್ತು ಫಿಲಮ್ ಅನ್ನೋ ಪಾಯಿಂಟ್ ಅಲ್ಲಿ. ಸೊ ಇಲ್ಲಿ ಕರ್ನಾಟಕ ಆಡಿಯನ್ಸ್ ನ ಆಕ್ಚುಲಿ ಅದನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡ್ತಾರೆ ಫಿಲಮ್ಸ್ ಅನ್ನೋ ಪಾಯಿಂಟ್ ಇದೆ. ಅದು ಅಲ್ಟಿಮೇಟ್ಲಿ ಕಂಟೆಂಟ್ ಮೇಲೆ ಹೋಗುತ್ತೆ ಅಷ್ಟೇ ಮಗ. ನನಗೆ ಸುಮ್ಮನೆ ಹೇಳೋದು ಅದು ಸರ್ ಇರ್ತಾರ ಇಲ್ವೋ ಗೊತ್ತಿಲ್ಲ, ಇವಾಗ ಹೆಂಗಿದೆ ಗೊತ್ತಿಲ್ಲ ಮಾರ್ಕೆಟಿಂಗ್ ಪ್ಲಾನ್ ಅವ್ರದ್ದು. ರಿಲೀಸ್ ಹತ್ತತ್ರ ಕರ್ಸೋಣ ಅಂತ ಇರ್ಬೋದು, ಇಲ್ಲ ಅವ್ರ ಹಂಗೆ ಇರ್ಬೋದು, ಬಟ್ ಅವ್ರು ಬರ್ದೇ ಇರೋಂಥ ಚಾನ್ಸಸ್ ಇರ್ಬೋದು, ಗೊತ್ತಿಲ್ಲ ದರ್ಶನ್ ಅವ್ರದ್ದು. ಸೊ ಬಟ್ ಅವ್ರೇನಾದ್ರು ಬಂದ್ರೆ ಮಾತ್ರ ಕ್ರೇಜಿ, ಒಂದು ವಾರನೋ ಆ ಥರದ್ದೇನೋ ಬಂದ್ರೆ ಮಾತ್ರ ಕ್ರೇಜಿ. ಬರ್ಲಿಲ್ಲ ಅಂದ್ರೂ ಸಾರಥಿನೂ ಹಂಗೆ ಆಗಿತ್ತು, ಅವ್ರು ಬರ್ದೇನೆ ವಿತೌಟ್ ರಿಲೀಸ್ ಆಗಿತ್ತು. ಬಟ್ ಹೆಂಗ್ ಓಡ್ತು. ಆಕ್ಚುಲಿ ನಾವ್ ಅದನ್ನೆಲ್ಲ 2 ಸತಿ ಥಿಯೇಟರ್ ನಾವು ಇನ್ನೂ ಅವಾಗ ಮೇ ಬಿ ಕಾಲೇಜಲ್ಲಿ ಇದ್ದೋ ಗೊತ್ತಿಲ್ಲ, ಮೇ ಬಿ ಸ್ಕೂಲ್ ಇದ್ದೋ ಕಾಲೇಜ್ ಗೊತ್ತಾ. ಬಟ್ ಬ್ಲಾಕ್ ಬಸ್ಟರ್ ಇತ್ತು, ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ತೋರಿಸಿದ್ದು, ಕ್ರೇಜ್ ಆಗಿ ಹೊಡಿತು. ಸಿ ಅದಕ್ಕೆ ಹೇಳ್ತಾರೆ ಏನಂತ, ಫಿಲಮ್ ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಅದು ಆಮೇಲಿಂದ ಗ್ಯಾಪ್ ಅಲ್ಲಿ ಬಂದಿತ್ತು. ಚಿಂಗಾರಿಗೂ ಮತ್ತೆ ಸಾರಥಿಗೂ ಮತ್ತೆ ಏನೋ ತುಂಬಾ ಕಡಿಮೆ ಡಿಫ್ರೆನ್ಸ್ ಅಲ್ಲೇ ಬಂದಿದ್ದು ಸಾರಥಿ. ಬಟ್ ಬ್ಲಾಕ್ ಬಸ್ಟರ್ ಇಷ್ಟ ಆಯ್ತು. ಗೊತ್ತಾ, ನೀನ್ ಹೇಳಿದಲ್ಲ ಸಾರಥಿ, ಇದು ಪ್ಲಸ್ ಪಾಯಿಂಟ್ ಎಲ್ಲ ಗೊತ್ತಾ. ಇವಾಗ ದರ್ಶನ್ ಸರ್ ಇಲ್ಲ ಅಂತ ಎಕ್ಸ್ಪೆಕ್ಟೇಷನ್ ಕಮ್ಮಿ ಇರುತ್ತೆ. ಇವಾಗ ಎಕ್ಸ್ಪೆಕ್ಟೇಷನ್ ಕಮ್ಮಿದು ಥಿಯೇಟರ್ಗೆ ಹೋದಾಗ ಅಲ್ಲಿ ಏನಾದ್ರು ಒಂದು ಮೂಮೆಂಟ್ ಮ್ಯಾಜಿಕ್ ಕೊಟ್ರು ಅದು ಇಟ್ಟಾಗ ಹೋಗುತ್ತೆ. ಆ ಮ್ಯಾಜಿಕ್ ಅಂದ್ರೆ ಆ ತರ ಮ್ಯಾಜಿಕ್ ಆಗ್ಬೋದು. ತುಂಬಾ ಎಕ್ಸ್ಪೆಕ್ಟೇಷನ್ ಥಿಯೇಟರ್ ಹೋಗಿ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಅಸಮಾಧಾನದಿಂದ ಈಚೆ ಬರ್ತಾರೆ. ನೀವ್ ಏನು ಇಲ್ದಂಗೆ ಒಂದು ಮ್ಯಾಚ್ ಬಾಕ್ಸ್ ಅಂಟ್ಕೊಂಡ್ರು ಬ್ಲಾಸ್ಟ್ ಅಂತಾರಲ್ಲ, ಆತರ ಏನಾದ್ರು ಆಗ್ಬೋದು. ಅದೇ ಪ್ಲಸ್ ಪಾಯಿಂಟ್ ಆಗ್ಬೋದೇನೋ. ಇನ್ನೊಂದೇನಂದ್ರೆ ನಾನು ಅಂದ್ರೆ ಡೆವಿಲ್ ಟೀಸರ್ದು ನೋಡಿದಾಗ ಡಿಸ್ಕ್ರಿಪ್ಷನ್ ಇರೋದು ನೋಡ್ತಿದ್ರೆ ನನಗಿವಾಗ ಇವಾಗ ಅವ್ರದ್ದು ಪ್ರಕಾಶ್ ವೀರವ್ರು ಮಾಡಿರೋದು ಸೊ ಡೈರೆಕ್ಷನ್. ಸೊ ಅವ್ರದ್ದು ಆಲ್ಮೋಸ್ಟ್ ಹಿಂದಿನ ಫಿಲಮು ದರ್ಶನ್ ಸರ್ದೇ ಇತ್ತು. ಅಂದ್ರೆ ಫುಟ್ಬಾಲ್ ಯಾವ್ದೋ ಅಂತ ನೋಡಿದ್ರು ಅನ್ಸುತ್ತೆ, ಫುಟ್ಬಾಲ್ ಅಲ್ಲ ಇದ್ರದ್ದು ರಬ್ಬಿ ಇದೆಲ್ಲ ಹಾಕ್ಬಿಟ್ಟು ಏನೋ ಮಾಡಿದ್ರು. ದಟ್ ಡಿಡ್ ವರ್ಕ್ ಫಾರ್ ಮಿ. ಬೇಸಿಕ್ಲಿ ನನ್ಗೆ ವರ್ಕ್ ಆಗಿಲ್ಲ. ದರ್ಶನ್ ಸರ್ದೇ ಬೇರೆ ಆರ ಇರುತ್ತೆ, ಆ ಆರಾಗ ಅದು ವರ್ಕ್ ಆಗಿಲ್ಲ. ಅಂಡ್ ಅದೇ ತರದ್ದು 2-3 ಫಾಲ್ ಆಫ್ ಆಯ್ತು. ಬಟ್ ಕ್ರಾಂತಿನೂ ಆಯ್ತು, ಅದು ನನ್ಗೆ ವರ್ಕ್ ಆಗಿಲ್ಲ. ಬಟ್ ಕಾಟೇರ ವರ್ಕ್ ಫಾರ್ ಮಿ, ಅಂದ್ರೆ ಅದು ಕ್ರೇಜ್ ಆಗಿ ವರ್ಕ್ ಆಯ್ತು. ಈವನ್ ಆಕ್ಚುಲಿ ಕಾಟೇರ ಬಂದಿದ್ದು ಸೇಮ್ ಡಿಸೆಂಬರ್ ಸೀಸನ್ ಅಲ್ಲೇ ಬಂದಿದ್ದು ಅವ್ರು. ಸೊ ಅವರು ಮೇ ಬಿ ಅದೇ ತರನೇ ಫೋಕಸ್ ಮಾಡ್ತಿದ್ದಾರೆ ಡಿಸೆಂಬರ್ಸ್ ನ. ಸೊ ಅದೊಂಥರ ಲಕ್ಕಿ ಮಂತ್ ಆದ್ರೂ ಆಗ್ಬಿಡುತ್ತೆ. ಒಬ್ಬೊಬ್ರು ಒಂದೊಂದು ಲಕ್ಕಿ ಮಂತ್ಸ್ ಇದ್ದೇ ಇರುತ್ತೆ. ಆತರ ಅವ್ರು ಲಕ್ಕಿ ಮಂತ್ಸ್ ಬರ್ತಿರ್ಬೋದು, ಗೊತ್ತಿಲ್ಲ ಯಾವ್ಯಾವ ತರ. ಬಿಕಾಸ್ ವಿನ್ ಆಗ ಒಂದು ಫಾರ್ಮುಲಾ ಇದ್ದೇ ಇರುತ್ತೆ ಅನ್ಕೊಳ್ಳಿ. ಆ ಫಾರ್ಮುಲಾ ಅಪ್ಲೈ ಮಾಡೋದ್ರಿಂದ ಯಾರು ಲಾಸ್ ಅಂತ ಇರಲ್ಲ. ವರ್ಕ್ ಆಗತ್ತೆ ಅಂದ್ರೆ ವರ್ಕ್ ಆಗ್ಲಿ, ಅದೇನು ಮ್ಯಾಟರ್ ಆಗಲ್ಲ ಅನ್ನೋದು ನನ್ ಪಾಯಿಂಟ್. ಪಾಯಿಂಟ್ ಏನಂದ್ರೆ ಈ ತೆಲುಗು ತಮಿಳ್ ಫಿಲಮ್ಸ್ಗೆ ಸಂಕ್ರಾಂತಿ ಫೇವ್ರೇಟ್ ಮಂತ್ ಅಂದಂಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಡಿಸೆಂಬರ್ ಫೇವ್ರೇಟ್ ಮಂತ್. ಅದಕ್ಕೆಲ್ಲ 3 ಜನನು ಡಿಸೆಂಬರ್ ಅಲ್ಲಿ ಬರ್ತಿದಾರ ಅಂತ. ಹೌದು, 5 ಡೇಸ್ ಗ್ಯಾಪ್ ಅಲ್ಲಿ ಬಂದ್ರು UAE ಮ್ಯಾಕ್ಸ್. ಎರಡು ಬಾಕ್ಸ್ ಆಫೀಸ್ ಚೆನ್ನಾಗೇ ಮಾಡ್ತು. ಐ ಥಿಂಕ್ ನನಗೆ ಅಂದ್ರೆ ಅದ್ರಲ್ಲೂ ಆ ತರ ವಿಚಾರ ತಗೊಂಡ್ರೆ ಮ್ಯಾಕ್ಸ್ ಆಕ್ಚುಲಿ ಏನೋ ವರ್ಕ್ ಆಯ್ತು. ನಾನು ಆಕ್ಚುಲಿ UI ಏನೋ ವರ್ಕ್ ಆಗ್ಲಿಲ್ಲ ನನಗೆ ಪರ್ಸನಲಿ ಬೈಕೊಂಡ್ರು ಪರವಾಗಿಲ್ಲ. ಆಮೇಲೆ ಅಣ್ಣ ತಂದಿರಲ್ಲ ಬಂದು ಕೆಳಗಡೆ ಎಲ್ಲ ಬೈತಿರ್ತಾರೆ. ಬಟ್ ಸ್ಟಿಲ್ ಅವ್ರು ನೋಡಿದ್ರೆ ಅವ್ರಿಗೆ ಓಟಿಟಿ ಬಂದಿದ್ರೆ ಅವ್ರು ನೋಡೋರು, ಎಲ್ಲೂ ಬಂದಿಲ್ಲ. ಅದಕ್ಕೆ ನೋಡ್ತಿಲ್ಲ ಭಾಸ್ಕರ್ ಯಾರು. ನಾನಿನ್ನ ನೋಡೇ ಇಲ್ಲ. ನಾನು ಇನ್ನ OTT ಎಲ್ಲಿ ಬರುತ್ತೆ ಸರ್. ಜಿಯಲ್ಲಿ ಏನೋ 1-2 ಟೈಮ್ಸ್ ಹಾಕಿದ್ರು, ನಾನು ನೋಡಕ್ ಆಗ್ಲಿಲ್ಲ. ಜಿ ಟಿವಿಲಿ, ಜಿ ಕನ್ನಡದಲ್ಲಿ ಇನ್ನ OTT ಬಂದಿಲ್ಲ. ನಾನು ಇದ್ ಮಾಡ್ತಾ ಇದೀನಿ. ಬಟ್ ನನಗೇನ್ ಅನ್ಸಿತ್ತು ಅಂದ್ರೆ ಅದೇ ಒಬ್ಬೊಬ್ರದ್ದು ಒಂದು ಸ್ಟ್ರಾಟಜಿ ಇರುತ್ತೆ. ಒಂದರ ಲಕ್ಕಿ ಮಂತ್ ಡಿಸೆಂಬರ್ ಬರ್ತಿದ್ರೆ ಅದು ಅವ್ರ ಚಾಯ್ಸಸ್. ಅಂಡ್ ವರ್ಕ್ ಆಗ್ತಿದೆ ಅಂದ್ರೆ ವರ್ಕ್ ಆಗ್ತಿದೆ. ಅದು ಹಿಂಗ್ ವರ್ಕ್ ಆಗ್ತಿದೆ ಅಂತ ಹೇಳಕ್ಕಾಗಲ್ಲ. ವರ್ಕ್ ಆಗ್ತಿದ್ಯಾ ಸೂಪರ್, ಅಲ್ಲೇ ಬರೋಣ ಅನ್ನೋ ಪಾಯಿಂಟ್ ಬಂದಿರ್ತಾರೆ. ಬಟ್ ನನಗೊಂದ್ ಅನ್ಸಿದಂದ್ರೆ ಇವಾಗ ಅಂದ್ರೆ ಡೈರೆಕ್ಟ್ರು ಅಂದ್ರೆ ಪ್ರಕಾಶ್ ಅವ್ರದ್ದಾಗ್ಲಿ ಅದ್ರದ್ದು ಪ್ರೀವಿಯಸ್ ಫಿಲಮ್ಸ್ ಏನೋ ಹಿಂಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಇಲ್ಲ. ಅಂದ್ರೆ ಬೇಸಿಕಲಿ ಅಂದ್ರೆ ಅವ್ರದ್ದು ಒಂದು ಪ್ರೀವಿಯಸ್ ಫಿಲಮ್ಸ್ ಹೆಂಗ್ ಓಡಿದೆ ಅಂತ ಗೊತ್ತಿಲ್ಲ. ಅದು ಒಂದ್ ಸ್ವಲ್ಪ ಮಿಡ್ ಆಗಿ ಆವರೇಜ್ ಆಗಿ ಹೊಡ್ತು. ಸೊ ಇದ್ರ ಮೇಲೆ ಹೋಪ್ ಇದೆ. ಆಕ್ಚುಲಿ ಏನೋ ಚೆನ್ನಾಗಿ ಮಾಡ್ತಿರೋದು, ಲುಕ್ಸ್ ಆಗ್ಲಿ ಸ್ಟೈಲಿಶ್ ಆಗಿ
ಅದಕ್ಕಿಂತ ಮುಂಚೆ ಕಾಟೇರದಲ್ಲಿ ಒಂಥರ ಫುಲ್ ರಗಡ್ ಆಗಿ ಬಂದಿದ್ರು. ಈ ಸತಿ ಆಕ್ಚುಲಿ ಅವರು ಸ್ವಲ್ಪ ಫುಲ್ ಸ್ಟೈಲಿಶ್ ಆಗಿ ಬರ್ತಿದ್ದಾರೆ. ಅಂಡ್ ಅದ್ರೂ ಡಬಲ್ ಆಕ್ಟಿಂಗ್ ಬೇರೆ ಇದು ವಿಲ್ಲನ್ ಮತ್ತೆ ಇನ್ನೊಂದ್ ತರದೇನೋ ಇದೆ, ಆಮೇಲೆ ಏನೋ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾವು ತುಂಬಾ ಡೀಟೇಲ್ ಹೋಗೋದ್ ಬೇಡ, ಬಟ್ ಸ್ಟಿಲ್ ಸಖತ್ತಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಆ ಪಾಯಿಂಟ್ ಅಲ್ಲಿ ಇದೆಲ್ಲ ಬೈಫರ್ಗೇಟ್ ಮಾಡ್ತಾ ಇದ್ರೆ ವರ್ಕ್ ಆಗುತ್ತೆ ಅಂತ ನನ್ನ ಪ್ರಕಾರ. ಸೊ ಐ ಥಿಂಕ್ ವಿಲ್ ಹೋಪ್ ಫಾರ್ ಡೆವಿಲ್. ಆಕ್ಚುಲಿ ಡೆವಿಲ್ ವರ್ಕ್ ಆಗ್ಬೇಕು ಮಗ, ಬಿಕಾಸ್ ಡೆವಿಲ್ ವರ್ಕ್ ಮಾಡಿದ್ರೆ ತುಂಬಾ ಆಡಿಯನ್ಸ್ ಬಂದೇ ಬರ್ತಾರೆ. ಒಂದೇ ನಿಮಿಷ ಹೇಳಿ ಮುಗಿಸ್ಕೊಡ್ತೀನಿ. ಆಕ್ಚುಲಿ ನಂಗೆ ಡೆವಿಲ್ ವರ್ಕ್ ಆಗ್ಬೇಕು ಅಂತ ಸಕ್ಕತ್ತಿದೆ. ಬಿಕಾಸ್ ದರ್ಶನ್ ಸರ್ಗೆ ಅಂದ್ರೆ ನಾನು ಎಲ್ಲಾ ಫಿಲಮ್ ನೋಡ್ತೀನಿ, ಅಂದ್ರೆ ಇವ್ರ ಫಿಲಮ್ ಇವ್ರದೇ ಫ್ಯಾನ್ ಅಂತಲ್ಲ. ನಾನು ಆಕ್ಚುಲಿ ಕನ್ನಡ ಫಿಲ್ಮ್ ಫ್ಯಾನ್. ಈ ಫಿಲಮ್ ವರ್ಕ್ ಆಗ್ತಿದ್ದೆ, ನಾನು ಹೋಗಿ ಹೋಗ್ತೀನಿ. ಬಿಕಾಸ್ ನಾನು UI ನೋಡಿದೀನಿ, ನಾನು ಮಾರ್ಕು ನೋಡಿದೀನಿ, ಸಾರಿ ಮ್ಯಾಕ್ಸ್ ನೋಡಿದೀನಿ, ಅಂಡ್ ಕಾಟೇರ ನೋಡಿದೀನಿ. ನನ್ ಕಾಟೇರನು ವರ್ಕ್ ಆಯ್ತು, ಮ್ಯಾಕ್ಸ್ ವರ್ಕ್ ಆಯ್ತು, ಅಂಡ್ ನನ್ UI ವರ್ಕ್ ಆಗಿಲ್ಲ. ಅಂದ್ರೆ ಈ ತಕ್ಷಣ ಉಪೇಂದ್ರ ಫ್ಯಾನ್ಸ್ ಗಳಲ್ಲಿ ಏನು ಅಂತಲ್ಲ, ಅವ್ರಿಗೂ ವರ್ಕ್ ಆಗಿಲ್ಲ. ಅದೇ ತರನೇ ವರ್ಕ್ ಆಗ್ಬೇಕು. ಅಂಡ್ ಈ ಟೈಮು ಅಂದ್ರೆ ದರ್ಶನ್ ಸರ್ ಏನೋ ಅವ್ರ ಪ್ರಾಬ್ಲಮ್, ಅಂದ್ರೆ ಅದು ಪರ್ಸನಲ್ ಪ್ರಾಬ್ಲಮ್ಸ್ ಅದು ಯಾರ್ದು ಏನು ಅಂತ ನಾವು ಮಾತಾಡಕ್ಕಾಗಲ್ಲ. ಸೊ ಆ ಪ್ರಾಬ್ಲಮ್ ಇಂದ ಒಳಗಡೆ ಇರೋದ್ರಿಂದ ಸೊ ಆ ಫಿಲ್ಮ್ ವರ್ಕ್ ಆಗ್ಲೇಬೇಕು. ಅಂಡ್ ಮಾಸ್ ಫಿಲ್ಮ್ ವರ್ಕ್ ಆದ್ರೇನೆ ಜನಗಳು ಬರೋದು. ಬೇಸಿಕಲಿ ಇಟ್ಸ್ ಲೈಕ್ ಹೆಂಗಂದ್ರೆ ಟೂ ಕಮ್ಸ್ ಇನ್ ಮಾಸ್ ವೇ. ದರ್ಶನ್ ಅವ್ರಿಗೆ 3.2 ಆಗುತ್ತಾ? ಸಾರಥಿ 2.2 ಆಗಿತ್ತು. ಇದನ್ನ ನಾವು 11th ಮಧ್ಯಾಹ್ನ ಒಂದೇನಾದ್ರು ಈ ತರದೊಂದು ಕಾನ್ವರ್ಸೇಷನ್ ಮಾಡಿದ್ರೆ ಅವಾಗ ಹೇಳ್ಬೋದು ಅಷ್ಟೇ. ನೀನ್ ಅವಾಗ ಏನೋ ಕೈ ಎತ್ತದ ಹೇಳ್ ಮಗ. ಮಿಸ್ ಆಗ್ ಕೂಡ ದರ್ಶನ್ ಸರ್ ಅವರು ನೆಗೆಟಿವ್ ಶೇಡ್ ಆಗಿ ಕಾಣಿಸ್ಕೊಂಡ್ರೆ ಅವ್ರ ನೆಗೆಟಿವ್ ಶೇಡ್ ತಿಂದಾಕ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅದು ಫ್ಯಾನ್ಸಿ ಟ್ರೀಟ್ ಆಗೇ ಆಗತ್ತೆ. ಅದು ನಂದು ಅದೇ ಹೋಪಲ್ಲಿ ಹೇಳೋದು. ಬಿಕಾಸ್ ಅವ್ರದ್ದು ಡೆವಿಲ್ ಅನ್ನೋದ್ರಲ್ಲಿ ಎಲ್ಲಾ ಪ್ರೋಮೋದಲ್ಲಿ ಎಲ್ಲೂ ಒಳ್ಳೆ ಪಾರ್ಟಿ ತೋರಿಸ್ತಿಲ್ಲ. ಓನ್ಲಿ ದಟ್ ಕಿಲ್ಲರ್ ಪಾರ್ಟ್ ಆಗ್ಲಿ, ಮೊನ್ನೆ ಯಾವ್ದೋ ಒಂದು ಕೈ ಬಂದು ಇದ್ ಮಾಡೋದಾಗ್ಲಿ, ಸೊ ಏನೇ ಪಾರ್ಟ್ಸ್ ಬಿದ್ರು ಅದೊಂದು ಆ ಶೇಡ್ಸ್ ಇದೆ. ಬಟ್ ದರ್ಶನ್ ಸರ್ ಯಾವಾಗ ನೆಗೆಟಿವ್ ಮಾಡಿದ್ರು ಅದೆಲ್ಲ ಕ್ರೇಜಿ ವರ್ಕ್ ಆಗಿರೋದು. ನವಗ್ರಹ ಆಗ್ಲಿ, ಇನ್ ಯಾವ್ದಾರ ಫಿಲಮ್ ಆಗ್ಲಿ, ಅವ್ರದ್ದು ಅದು ಕಿಲ್ಲರ್ ಅಲ್ಲಿ ಏನೇನು ಮಾಡಿದಾರೋ ಒಂಥರ ಒಂದು ವಿಲನಿಸಮ್ ಅಲ್ಲಿ ಏನ್ ಮಾಡಿದಾರೋ ಅದೆಲ್ಲ ಕರೆಕ್ಟ್ ಕ್ರೇಜಿ ವರ್ಕ್ ಆಗಿದೆ. ಐ ಥಿಂಕ್ ನಂಗೆ ಇದು ವರ್ಕ್ ಆಗ್ಲೇಬೇಕು ಅಂತ ಪಾಯಿಂಟ್ ಅಲ್ಲಿ ಇದೆ. ಸೊ ಐ ಥಿಂಕ್ ನಿನ್ಗೆ ಏನಾದ್ರು ಪಾಯಿಂಟ್ ಇದೆಯಾ ಡೆವಿಲ್ ಬಿಟ್ಟು ಬೇರೆ ಏನಾದ್ರು ಮಾತ್ರ ಮಾತಾಡೋದಕ್ಕೆ, ಡೆವಿಲ್ ಬಗ್ಗೆ ಮಾತಾಡೋದಕ್ಕೆ? ಕಂಟೆಂಟ್ಸ್ ಹೇಗ್ ಅನ್ಸ್ತಿದೆ ನಿಮ್ಗೆಲ್ಲ? ಕಂಟೆಂಟ್ಸ್ ರಿಲೀಸ್ ಮಾಡಿದ್ರಲ್ಲ, ಮೂರ್ ಸಾಂಗ್ ಅಲ್ಲ? ಮೂರ್ ಸಾಂಗ್ ಅದೇ ಒಂದು ಟೀಸರ್. ನನ್ಗೆ ಆಕ್ಚುಲಿ ಪ್ರಾಮಿಸಿಂಗ್ ಇದೆ. ಬೇಸಿಕಲಿ ಹೇಳ್ಬೇಕು ನಾನು ಸಾಂಗ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಕರಾಗೆ ಬಂದ್ಬಿಟ್ಟಿದೆ ನನಗೆ. ನನಗೆ ಲಾಸ್ಟ್ ಸಾಂಗ್ ಸ್ವಲ್ಪ ಇಷ್ಟ ಆಯ್ತು, ಮಾಸ್ ಸಾಂಗ್. ಅದು ನನಗೆ ಮಿಕ್ಕಿದ ಅಷ್ಟೊಂದೇನು ಅಂತ ಇದಾಗಿಲ್ಲ. ನಾನು ಆಕ್ಚುಲಿ ತುಂಬಾ ವೈಟ್ ಮಾಡಿದ ಸಾಂಗ್ಗೆ ಅದು ಫಸ್ಟ್ ಒಂದ್ ಸಾಂಗ್ ಇದೆಯಲ್ಲ, ಇದ್ರೆ ನೆಮ್ಮದಿ ಆಗಿರ್ಬೇಕು. ಮಾಸ್ ಲೆವೆಲ್ ಇಟ್ಕೊಂಡಿದ್ದೆ ಅದು ಎಕ್ಸ್ಪೆಕ್ಟೇಷನ್. ನಾನು ಎಕ್ಸ್ಪೆಕ್ಟೇಷನ್ ನಂಗೆ ಇತ್ತೇನೋ ಇರ್ಬೋದು, ಅದು ಆತರ ಬಂದಿಲ್ಲ ಅಷ್ಟು. ಟೈಟಲ್ ನಾನ್ ಬೇರೆ ಲೆವೆಲ್ಗೆ ಅನ್ಕೊಂಡ್ಬಿಟ್ಟಿದ್ದೆ. ನನಗೆ 3 ಸಾಂಗು ಎಕ್ಸ್ಪೆಕ್ಟೇಷನ್ ಬರ್ಲಿಲ್ಲ, ರೀಚ್ ಆಗ್ಲಿಲ್ಲ. ಆಕ್ಚುಲಿ ನನಗೆ ಅನಿಸ್ತು ಗೊತ್ತಾ, ಇದ್ರೆ ನೆಮ್ಮದಿಯಾಗಿ ಇರ್ಬೇಕು ಅನ್ನೋದು ಪಾಯಿಂಟ್ ಇಲ್ಲ. ಅದು ಆಕ್ಚುಲಿ ನನ್ಗೆ ವರ್ಕ್ ಆಯ್ತು. ಅಂಡ್ ಇನ್ನೊಂದು ಇದು ನನ್ಗೆ ಅದಿದೆಯಲ್ಲ, ಆಕ್ಚುಲಿ ನಾನು ದರ್ಶನ್ ಸರ್ ಫಿಲಮ್ಸ್ ಅಲ್ಲಿ ಲವ್ ಸಾಂಗ್ ಅಷ್ಟು ವರ್ಕ್ ಆಗ್ತಿರಲಿಲ್ಲ ನನ್ಗೆ ಯಾವ್ದು. ಬಟ್ ಇದು ಆಕ್ಚುಲಿ ಸಕಲ ವರ್ಕ್ ಆಯ್ತು ನನಗೆ. ಯಜಮಾನ ಅದಾದ್ಮೇಲೆ ಒಂದಷ್ಟು ವರ್ಕ್ ಆಗಿಲ್ಲ ಮಧ್ಯದಲ್ಲಿ, ಬಟ್ ಇದು ಸಕ್ಕರ ವರ್ಕ್ ಆಗುತ್ತೆ ನನಗೆ. ಅಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಗಿಂತ ಮೀರೇ ಚೆನ್ನಾಗಿ ಬಂತು. ಬಟ್ ಥರ್ಡ್ ಸಾಂಗ್ ನಂಗೆ ಅಷ್ಟು ಅದೊಂಥರ ಫುಲ್ ಟ್ರಾನ್ಸ್ ತರ ಏನಿತ್ತು, ನಂಗೆ ಅದು ಅಷ್ಟೇ ಕಷ್ಟ ಆಗಿಲ್ಲ. ಬಟ್ ಲಾಸ್ಟ್ 2 ಸಾಂಗ್ಸ್ ನನ್ ಕ್ಯಾಸಿಗೆ ವರ್ಕ್ ಆಯ್ತು. ನನಗೆ 3 ಅಷ್ಟಕ್ಕೆ ಅಷ್ಟೇ ಅನಿಸ್ತು ನನಗೆ. ಬಟ್ ಟೀಸರ್ ಅಲ್ಲಿ ನನಗೆ ಅನ್ಸುತ್ತೆ, ಟೀಸರ್ ಇದ್ರಲ್ಲೆಲ್ಲ ವಿಷುವಲ್ ಸಕ್ಕತ್ತಾಗಿದೆ. ಏನೋ ಹೊಸದಾಗಿ ಇದು ಏನಂತಾರೆ ನೋಡಿ ದಟ್ ಈಗೆಲ್ಲ ಹೋಗುತ್ತಲ್ಲ ಕ್ಯಾಮ್ರಾ, ಬೋಲ್ಟ್ ಎಲ್ಲ ಯೂಸ್ ಮಾಡಿದ್ರಲ್ಲ, ಅದು ಚೆನ್ನಾಗಿ ವರ್ಕ್ ಆಗ್ತಿದೆ. ಅಂಡ್ ವರ್ಕ್ ವೆಲ್. ಅಂದ್ರೆ ಎಡಿಟರ್ ಇದು ಮಫ್ತಿ ಅವರೆಲ್ಲ ಮಾಡಿದ್ದು ಎಡಿಟರ್ ಹರೀಶ್ ಕೊಂಬೆ. ಅಂಡ್ DOP ಬಂದ್ರು ಕಾಟೇರ ಮಾಡಿದ್ದು ಕಾಟೇರ, ಮತ್ತೆ ಇನ್ನ ಇದ್ರದ್ದೆಲ್ಲ ಪ್ರೀವಿಯಸ್ ಫಿಲಮ್ಸ್ ಮಾಡಿದ್ರು ಸುಧಾಕರ್ ಅವರು. ಸೊ ಅವರು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಆಕ್ಚುಲಿ ಬೇಸಿಕಲಿ ಅವ್ರೊಂಥರ ಸುಧಾಕರ್ ಅವರು ಇವರು ಫ್ಯಾನ್ ಬಾಯ್ ದರ್ಶನ್ ಅವ್ರದ್ದು. ಸೊ ಅವ್ರನ್ನ ಆಕ್ಚುಲಿ ಚೆನ್ನಾಗಿ ತೋರಿಸಿರ್ತಾರೆ. ಸೊ ಇವ್ರ ಎಡಿಟಿಂಗು ಮಫ್ತಿ ಅವ್ರಿಗೂ ಸ್ಟೇಟ್ ಅವಾರ್ಡ್ ಬಂತು. ಮಫ್ತಿಗೆ ಅವಾಗ ಕೊಟ್ಟಿರೋದು ಇವಾಗ ಕೊಟ್ಟಿದ್ದಾರೆ ಅವ್ರದ್ದು ಆಕ್ಚುಲಿ ಚೆನ್ನಾಗಿ ವರ್ಕ್ ಆಗಿದೆ. ಅಂಡ್ ಡೈರೆಕ್ಟರ್ದು ಅಷ್ಟೇ ಪ್ರಾಮಿಸಿಂಗ್ ಇರೋ ಇದೆ. ಎಷ್ಟೊಂದ್ ದಿನ ಆದ್ಮೇಲೆ ಕಮ್ ಬ್ಯಾಕ್ ಮಾಡ್ತಿದಾರಲ್ಲ, ನಾಟ್ ಕಮ್ ಬ್ಯಾಕ್ ನಮ್ ಪ್ರಕಾರ ಎಷ್ಟೊಂದು ವರ್ಷ ಆದ್ಮೇಲೆ ಇನ್ನೊಂದು ಫಿಲಮ್ ಮಾಡ್ತಿದಲ್ಲ. ಸೊ ಇದು ಕ್ರೇಜ್ ಆಗಿ ವರ್ಕ್ ಆಗ್ತಿದೆ ಅಂತ ಅನ್ಸುತ್ತೆ. Let's see how it works. ನನಗೆ ರಚನಾ ರಾಯ್ ಅವರು ರಚಿತಾ ರಾಮ್ ತರ ಬ್ರೇಕ್ ಸಿಗುತ್ತಾ ರಚನಾ ರಾಯ್ ಅವ್ರಿಗೆ? ಅದೇನೋ ವರ್ಕ್ ಆಗುತ್ತೆ.
ನನಗೆ ಯಾವ ವರ್ಕ್ ಆಗುತ್ತೆ ಗೊತ್ತಿಲ್ಲ ಅಂತಾರೆ ಸರ್. ಹೀರೋಯಿನ್ಗಳಿಗೆ ಕನ್ನಡ ಇಲ್ಲ ಇಂಡಸ್ಟ್ರಿ ನಾನಿವತ್ತು ಅಲ್ಲ ಆಕ್ಚುಲಿ ಇವತ್ತೊಂದು ಇಂಟರ್ವ್ಯೂ ಜನ ಇದ್ ಮಾಡಿದ್ರು ಬಟ್ ನಾನು ಫಾಲೋ ಅಪ್ ಮಾಡಕ್ಕಾಗಿಲ್ಲ. ಬಟ್ ಗ್ಲಿಮ್ಸಸ್ ನೋಡಿದ್ನಲ್ಲ ಶಿ ಇಸ್ ವೆರಿ ಕಾನ್ಫಿಡೆಂಟ್ ನನ್ನ ಪ್ರಕಾರ. ರಚನಾ ಇರೇ ಕಾಣಿಸ್ತಿದೆ ಗೊತ್ತಾ, ನಾವು ಕ್ಯಾರಿ ಮಾಡ್ಕೊಳ್ತಿರೋದು ಆಕ್ಚುಲಿ ಕಾನ್ಫಿಡೆಂಟ್ ಆಗಿ ಕ್ಯಾರಿ ಮಾಡ್ತಾರೆ. ನನಗೇನೋ ವರ್ಕ್ ಅವರು ನೆಕ್ಸ್ಟ್ ಏನೋ ಬಿಗ್ ಥಿಂಗ್ ಆಗ್ತಾರೆ ಅನ್ನೋದು ಒಂದು ಪಾಯಿಂಟ್ ಇದೆ. ಒಂದ್ ಚೂರ್ ಕ್ಲಿಕ್ ಆಯ್ತು ಅಂದ್ರೆ ಅವರು ಒಂದು ಇವಾಗ ಹೋದ್ರೆ ರಶ್ಮಿಕಾ ಮಂದಣ್ಣ ಅವ್ರು ಹೋದ್ರಲ್ಲ ಹಿಂಗ್ ಒಂದು ರೌಂಡ್ ಹಂಗೆ ಒಂದು ರೌಂಡ್ ಹೋಗಿ ಬರ್ತಾರೆ ಅಂತ ನನ್ಗೆ ಗೊತ್ತಾಯ್ತು. ಇವಾಗ ಎಲ್ಲಾರು ಹೋಗ್ತಾವ್ರಪ್ಪ. ನಾವು ಹೋಗೋಣ ಒಂದು ರೌಂಡಿ. ದೆನ್ ಅದರ್ ದನ್ ಏನಾದ್ರು ಇದೆಯಾ ಡೆವಿಲ್ ಅಲ್ಲಿ ಮಾತಾಡೋ ಪಾಯಿಂಟ್? ಬೆಸ್ಟ್. ಓಕೆ, ನಮ್ ಕಡೆಯಿಂದ ನಮ್ಮ ಸಿನಿಮಾ ಮಾತುಕತೆಯಿಂದ ಡೆವಿಲ್ ಫಿಲ್ಮ್ಗೆ ಪಕ್ಕಾ ಫಸ್ಟ್ ಡೇ ಫಸ್ಟ್ ಹೋಗ್ತಿದೀವಿ. ಬಾಸ್ ಫ್ಯಾನ್ಸ್ ಹೋಗೇ ಹೋಗ್ತೀವಿ ಅಂಡ್ ವಿಲ್ ಸಿ ದಟ್ ಫಿಲ್ಮ್ ಏನಾಗುತ್ತೆ ಅನ್ನೋದು ಇದೇ ತರ ಇನ್ನೊಂದು ಡಿಸ್ಕಷನ್ ಮಾಡಿ ವಿಲ್ ಸಿ ಹೆಂಗ್ ಬರುತ್ತೆ ಅಂತ. ಸೊ ಅದ್ಬಿಟ್ಟು ನೆಕ್ಸ್ಟ್ ವಿಲ್ ಕಮ್ ಟು ಮಾರ್ಕ್ ಅಂಡ್ 45. ಸೊ ಅದ್ರ ಬಗ್ಗೆ ಹೆಂಗಿದೆ ಎಕ್ಸ್ಪೆಕ್ಟೇಷನ್ ನಿಮ್ಗೆ? ಮಾರ್ಕ್ ಅಲ್ಲಿ ಒಂದು ಟೀಸರ್ ಅಂತ ಬಿಟ್ಟಿರೋದು ಸಾಂಗ್ ಇದು. ಬಟ್ 45 ಮೇಲೆ ನಂಗೆ ಅಲ್ಲಿ ಸ್ಟೋರಿ ಏನೋ ಮ್ಯಾಜಿಕ್ ಮಾಡುತ್ತೆ ಅಂತ ಇದೆ ನನಗೆ. ಆ ಸ್ಟೋರಿ ಮೇಲೆ ರಾಜ್ಬಿ ಶೆಟ್ಟಿ ಅವರಾಗ್ಲಿ, ಉಪೇಂದ್ರ ಅವರಾಗ್ಲಿ, ಶಿವಣ್ಣ ಅವರಾಗ್ಲಿ 3 ಜನ ಒಪ್ಸಿದ್ದಾರೆ ಅಂದ್ರೂ ಕೂಡ ಅಷ್ಟ್ ಈಸಿ ಅಲ್ಲ. ಅವ್ರೇನೋ ಸ್ಕ್ರಿಪ್ಟ್ ಅಲ್ಲಿ ಅಂತದ್ ಏನೋ ಮ್ಯಾಜಿಕ್ ಇದೆ ಅಂತ ಅನ್ಸ್ತಿದೆ. ಏನೋ ಮ್ಯಾಜಿಕ್ ಮಾಡ್ತಾರೆ. ತುಂಬಾ ಟೈಮ್ ತಗೊಂಡ್ ಮಾಡಿರೋ ಫಿಲಮ್ ಅದು. ಈ ಮೂರಕ್ಕೂ ಹೋಲ್ಸಿದ್ರೆ ಡೆವಿಲ್, ಮಾರ್ಕ್ 45 ತುಂಬಾ ಟೈಮ್ ತಗೊಂಡ್ ಮಾಡಿರೋ ಫಿಲಮ್. ಸೊ ಅಲ್ಲಿಂದ ಏನಾದ್ರು ಹೋಗ್ತಿದೆ ಅಂತ. ಮತ್ತೊಂದು ಡೈರೆಕ್ಟರ್ ಆಗ್ತಿರೋದು. ಯಾವ್ದು ತುಂಬಾ ಟೈಮ್ ತಗೊಳ್ಳೋದು, ಯಾವ್ದು ಬೇಗ ಬರುತ್ತೆ. ಸಾರಿ, ಮ್ಯೂಸಿಕ್ ಡೈರೆಕ್ಟರ್ ಇಂದ ಡೈರೆಕ್ಟರ್ ಆಗ್ತಿದ್ದಾರೆ. ಅದಕ್ಕೆ ತುಂಬಾ ಹೋಮ್ ವರ್ಕ್ ಮಾಡಿರ್ತಾರೆ ಅನ್ಕೊಳ್ತೀನಿ. ಅವರಿಗೆ ತುಂಬಾ ಮೂವೀಸ್ ಹೇಗ್ ವರ್ಕ್ ಆಗದಂತ ನೋಡಿರ್ತಾರೆ, ಹೇಗ್ ವರ್ಕ್ ಆಗ್ತಿಲ್ಲ ಅಂತ ನೋಡಿರ್ತಾರೆ. ಸ್ಟುಡಿಯೋದಲ್ಲೇ ತುಂಬಾ ವರ್ಕ್ ಆಗ್ತಿರತ್ತೆ, ಏನ್ ವರ್ಕ್ ಆಗಿಲ್ಲ ಅಂತ ಅವ್ರಿಗೆ ಏನೋ ಮ್ಯಾಜಿಕ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ವರ್ಕ್ ಆಗ್ಬೋದು ಏನೋ ಸ್ಟೋರಿ ಅಥವಾ ಸ್ಕ್ರಿಪ್ಟ್ ಅಲ್ಲಿ ಮ್ಯಾಜಿಕ್ ಇತ್ತು ಅಂದ್ರೆ. ಯಾವತ್ತೇನು ಗೊತ್ತಾ, ಬೇರೆ ಬಿರಿಯಾನಿ ಚೆನ್ನಾಗಿಲ್ಲ ಅಂತ ಹೇಳೋದು ನಾನು ಹೇಳ್ತೀನಿ. ಬಟ್ ನಾನ್ ಬಿರಿಯಾನಿ ಮಾಡ್ಬೇಕಾದ್ರೆ ಚೆನ್ನಾಗಿಲ್ಲ ಅಂತ ಗೊತ್ತಾಗಲ್ಲ. ಅಲ್ಟಿಮೇಟ್ಲಿ ಬೇರೆ ಟೇಸ್ಟ್ ಮಾಡಿದ್ರೆ ಗೊತ್ತಾಗೋದು. ಅಂದ್ರೆ ಅಲ್ಟಿಮೇಟ್ಲಿ ಏನ್ ಗೊತ್ತಾ, ಯಾವತ್ತೇನು ಗೊತ್ತಾ, ಬೇರೆ ನಾವು ಹೇಳ್ಬೋದೇ ನೀನ್ ಡ್ರೈವಿಂಗ್ ಚೆನ್ನಾಗಿ ಮಾಡ್ತಿಲ್ಲ, ಹಿಂಗ್ ಮಾಡ್ತಿಲ್ಲ ಅಂತ. ನಾನ್ ಸೀಟ್ ಕೂತ್ಕೊಂಡಾಗ ನನ್ಗೆ ಬರೋ ಅಂತ ಹರ್ಡಲ್ಸ್ ಬೇರೆ ಬೇರೆ ತರ ಇರುತ್ತೆ. ಅದು ಬೇರೆ ತರ ಇದಾಗುತ್ತೆ ಅಂದ್ರೆ ಐ ಅಗ್ರಿ ಯುವರ್ ಪಾಯಿಂಟ್. ಬಟ್ ಒಂದೊಂದು ಪಾಯಿಂಟ್ ಒಬ್ಬೊಬ್ರದ್ದು ಇರುತ್ತೆ. ಬಟ್ ನನಗನ್ಸ್ತಿರೋದು ಅಂದ್ರೆ ಕಂಟೆಂಟ್ ಆಕ್ಚುಲಿ ಕ್ರೇಜ್ ಆಗಿದೆ. ಅಂದ್ರೆ ನಾನ್ ನೋಡ್ತಿರೋದ್ರಲ್ಲಿ ನಾಯಿದೊಂದಿದೆ. ಯಾಕಂದ್ರೆ ಉಪೇಂದ್ರ ಅವ್ರದ್ದು ಲಾಸ್ಟ್ ಶಾಟ್ ಅಲ್ಲಿ ಬರುತ್ತೆ ಟೀಸರ್ ಅಲ್ಲ, ಐ ಥಿಂಕ್ ಟೀಸರ್ ಬಿಟ್ಟಿದ್ದು. ಆದ್ರೆ ನಾಯಿ ಮುಂದೆ ಇವ್ರು ಅಂತ ಕುತ್ಕೊಂಡೇನೋ ಮಾಡ್ತಿರ್ತಾರೆ ಗೊತ್ತಾ. ದಟ್ ವಾಸ್ ಕ್ರೇಜಿ ಮೂಮೆಂಟ್ ಫಾರ್ ಮಿ. ಅಂದ್ರೆ ಆ ತರ ನಾನ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನಗೆ ಎಕ್ಸೆಪ್ಷನಲ್ ಸಖತ್ತಾಗಿ ವರ್ಕ್ ಆಗಿದ್ದು ಉಪೇಂದ್ರ ಸರ್ದೆ. ಅವ್ರದ್ದು ಆಕ್ಚುಲಿ ಎಂಟ್ರಿ ಆಗ್ಲಿ, ಅವ್ರ ಲುಕ್ ಆಗ್ಲಿ ಅಂಡ್ ಅವ್ರದ್ದು ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಆಗ್ಲಿ ಏನೋ ಬೇರೆ ತರ ಇದೆ ಅಂತ ನಂಗೆ ವರ್ಕ್ ಆಗ್ತಿದೆ. ಅವ್ರೊಂದು ಕ್ರೇಜ್ ವರ್ಕ್ ಆಗುತ್ತೆ ಅಂತ ನನ್ಗೆ. ನನಗೆ ಈ ಮೂರಕ್ಕೂ ಕಂಪೇರ್ ಮಾಡಿದ್ರೆ ಇವೆರಡಕ್ಕೂ 45 ಒಂದು ಫ್ರೆಶ್ ಸ್ಟೋರಿ ಅನ್ಸ್ಬೋದು ಅಂತ ನನ್ಗೆ. ಫ್ರೆಶ್ ಥೀಮ್, ಸ್ಟೋರಿ ಫ್ರೆಶ್ ಥೀಮ್, ಅದು ಎಲ್ಲೋ ವರ್ಕೌಟ್ ಆಗಿದೆ ಅನ್ಸುತ್ತೆ. ಅದು ಕ್ಲಿಕ್ ಒಂಚೂರು ಕಚ್ಕೊಳ್ಳೋ ತನಕ ಅನ್ಕೊಳ್ತೇವೆ. ಒಂಚೂರು ಕಚ್ಕೊಳ್ತು ಅಂದ್ರೆ ಮಾತ್ರ ಏನೋ ಒಂದು ಮ್ಯಾಜಿಕ್ ಮಾಡತ್ತದು. ಅಂಡ್ ದೇ ಆರ್ ಗೋಯಿಂಗ್ ಫಾರ್ ವರ್ಲ್ಡ್ ವೈಡ್ ಪ್ಯಾನ್ ಇಂಡಿಯಾ. ಅದು ಅಟ್ ಎ ಟೈಮ್ ರಿಲೀಸ್. ಅದೇ ನೋಡೋಣ. ಬಿಕಾಸ್ ನಮ್ದು ಥಿಯೇಟರ್ ಲಿಸ್ಟ್ ಬಂದಾಗ ಗೊತ್ತಾಗುತ್ತೆ. ಬಿಕಾಸ್ ಎಷ್ಟೊಂದು ಈವನ್ ನಮ್ದು ರಾಬರ್ಟ್ ಆಕ್ಚುಲಿ ಅವರು ಪ್ಯಾನ್ ಇಂಡಿಯಾ ಮಾಡ್ಬೇಕು ಅಂತಿದ್ರು. ಇನ್ನೊಂದು ಯಾವ್ದೋ ಒಂದು ಫಿಲಮ್ ಮಾಡ್ಬೇಕು ಆಕ್ಚುಲಿ ತೆಲುಗು ಬಿಟ್ಟಿದ್ರು, ಕನ್ನಡದಲ್ಲೂ ಬಿಟ್ರು. ಬಟ್ ಪ್ಯಾನ್ ಇಂಡಿಯಾ ಮಾಡ್ಬೇಕಾದ್ರೆ ಅಂದ್ರೆ ತೆಲುಗು ಮಾಡ್ಬೇಕಾದ್ರೆ ಅದೇ ಅಂತ ಡಿಫಿಕಲ್ಟೀಸ್ ಇರುತ್ತೆ. ಇವಾಗ ನನ್ಗೆ ಗೊತ್ತಿರುತ್ತೆ ನಂದು ಮಾರ್ಕೆಟ್ ಏನು ಅಂತ ನಂಗೆ ಗೊತ್ತಿರುತ್ತೆ. ಬಟ್ ಬೇರೆ ಮಾರ್ಕೆಟ್ ಹೋಗಿ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕು, ಅಲ್ಲಿ ರಿಲೀಸಸ್ ಬರುತ್ತೆ. ಆ ತರದ್ದೇನೋ ಮಾರ್ಕೆಟ್ ಅಲ್ಲಿ ತುಂಬಾ ಪ್ರಾಬ್ಲಮ್. ಬಿಕಾಸ್ ಅದೇ ತರ ಎಷ್ಟೊಂದು ಫಿಲಮ್ಸ್ಗಳು ಅಟ್ ಎ ಟೈಮ್ ಬರೋದೇ ಇಲ್ಲ. ಎಲ್ಲಾನು ಒಂದು ವಾರ ಬಿಟ್ಕೊಂಡ್ ಬರೋದು, ಆ ತರದ್ದು ಪ್ರಾಬ್ಲಮ್ಸ್ ಆಗೋದೇ ಸೇಮ್ ಪ್ರಾಬ್ಲಮ್. ಅಂದ್ರೆ ಆ ತರದ್ದು ಪ್ಯಾನ್ ಇಂಡಿಯಾಗೆ ಅದರದ್ದೇ ಆದ ಸಮಸ್ಯೆಗಳಿವೆ. ಬಟ್ ಅದ್ ಮಾಡ್ಬೇಕು ಅಂದ್ರೆ ಅದ್ರ ಕೊಲಾಬ್ರೇಷನ್ ಕರೆಕ್ಟ್ ಆಗಿರ್ಬೇಕು. ಕೊಲಾಬ್ರೇಷನ್ ಚೆನ್ನಾಗ್ ಆಯ್ತು ಅಂದ್ರೆ ಕ್ರೇಜ್ ವರ್ಕ್ ಆಗೋದು. ಇವಾಗ ನಮ್ KGF ಬಿಗ್ಗೆಸ್ಟ್ ಎಕ್ಸಾಂಪಲ್. ಅವ್ರ ಕೊಲಾಬ್ರೇಷನ್ಸ್ ಹಂಗೆ ಇಟ್ಕೊಂಡ್ರು. ತೆಲುಗಲ್ಲಾಗ್ಲಿ, ತಮಿಳಲ್ಲಾಗ್ಲಿ, ಮಲಯಾಳಂ ಆಗ್ಲಿ, ಹಿಂದಿಯಲ್ಲಾಗ್ಲಿ ಕೊಲಾಬ್ರೇಷನ್ ಹಂಗೆ ಇಟ್ಕೊಂಡ್ರು. ಅಂಡ್ ಅದೇ ತರನೇ ಅವರು ಎಕ್ಸಿಕ್ಯೂಟ್ ಮಾಡಿದ್ರು. ಸೊ ಇಲ್ಲಿ ನಮ್ದು ಕೊಲಾಬ್ರೇಷನ್ಸ್ ಇನ್ನು ಯಾವ್ದು ಅಂತ ಗೊತ್ತಿಲ್ಲ. ಸೊ ಅದ್ರಿಂದ ನಮ್ಗೆ ಹೋಪ್ಸ್ ಇಲ್ಲ. ಈವನ್ ಬೇರೆ ಯಾವ್ದು ತೆಲುಗು ತಮಿಳು ಬಂದಿರೋ ಕಡೆನೂ ಅಷ್ಟೇ. ಸೊ ಅವ್ರು ಕೊಲಾಬ್ರೇಷನ್ ಯಾರು ಆಗ್ತಾರೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆಯೋ ಸುಮ್ಮನೆ ಹೇಳೋದು ನಾನು.
ಇವ್ರು ಬಂದ್ರು ಯಾರಪ್ಪ ಸೂಪ್ರಮ್ ಶೋ ಬಂದ್ರು. ಅವ್ರು ಪ್ಯಾನ್ ಇಂಡಿಯಾ ಅಂತ ಬರಲಿಲ್ಲ, ಬಟ್ ಅವ್ರು ಸಿಂಗಲ್ ಬಂದಿದ್ದು. ಬಟ್ ಪೋಸ್ಟ್ ಏನ್ ಮಾಡಿದ್ರು ತೆಲುಗಿಗೆ ಬಂದ್ರು. ಅವ್ರು ಕಾನ್ಫಿಡೆಂಟ್ ಆಗಿ ಬಂದ್ರು. ಅಲ್ಲಿ ಯಾರ್ದೋ ಒಂದು ಚಾಯ್ ಬಿಸ್ಕೆಟ್ ಜೊತೆ ಇನ್ನೊಬ್ರು ಯಾರ ಜೊತೆ ಕೊಲಾಬ್ರೇಟ್ ಆದ್ರು. ಮಲಯಾಳಂ ಹೋದ್ರು, ಮಲಯಾಳಂ ಅವರು ಮೈತ್ರಿಲ್ ಮಾಡಿದ್ರು. ಅಂಡ್ ಇದಕ್ ಹೋದ್ರು ಏನಪ್ಪ ಮಲಯಾಳಂ ಹೋದ್ರು, ಅಲ್ಲಿ ದುಲ್ಕರ್ ಸಲ್ಮಾನ್ ಜೊತೆನೆ ಟೈಪ್ ಮಾಡಿದ್ರು. ವೈಫೈರ್ದು ಸಮಥಿಂಗ್ ಆ ಫಿಲ್ಮ್ಸ್ ಜೊತೆ ವರ್ಕ್ ಆಯ್ತು. ಸೊ ಹಂಗೆ ಆತರ ಒಂದು ಕೊಲಾಬ್ರೇಷನ್ ಸ್ಟ್ರಾಂಗ್ ಇದೆ ಅಂದ್ರೆ ಅಂಡ್ ಅದು ಕ್ರಮವಾಗಿ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ಕೊಲಾಬ್ರೇಷನ್ಸ್ ಗೊತ್ತಾಗ್ತೇನೆ, ಬಿಕಾಸ್ ನಾನ್ ಸೇರೋಂತ ಜನರ ಜೊತೆನೆ ನಂಗೆ ಆ ಫಿಲ್ಮ್ ಹೆಂಗೆ ಎತ್ಕೊಂಡು ಹೋಗ್ತಾನೆ ಅನ್ನೋದು ಗೊತ್ತಾಗೋದು. ಸೊ ಇಲ್ಲಿ ಆತರ ಕೊಲಾಬ್ರೇಷನ್ಸ್ ಏನು ತೋರಿಸ್ತಿಲ್ಲ. ಸೊ ಅದ್ರ ಮೇಲೆ ನಮ್ಗೆ ಏನು ಐಡಿಯಾ ಗೊತ್ತಾಗ್ತಿಲ್ಲ. ಬಟ್ ಮೇ ಬಿ ಅದೆಲ್ಲ ಇವಾಗಿರ್ಬೋದು. ಮೇ ಬಿ ಸ್ವಲ್ಪ ಡೆವಿಲ್ ಕಡಿಮೆ ಆದ್ಮೇಲೆ ನಾವು ಪಿಕಪ್ ಆಗಿ ಅಲ್ಲಿಂದ ಅಪ್ಡೇಟ್ಸ್ ಕೊಡೋಣ ಅಂತ ಪಾಯಿಂಟ್ ಅಲ್ಲಿ ಅವ್ರ ಪಾಯಿಂಟ್ ಅಲ್ಲಿ ಇರ್ಬಹುದು. ಇಲ್ಲ 45 ಏನೋ ಇವತ್ ನೋಡ್ದೆ ಅನ್ಸುತ್ತೆ. 23rd ಏನೋ ಪ್ರೀಮಿಯರ್ ಶೋ US ಫಸ್ಟ್ ಪ್ರೀಮಿಯರ್ ಅಂತ ಹಾಕಿದ್ರು ಅನ್ಸುತ್ತೆ 45. ಒಂಥರ ಹೊಸ ಹೊಸ ಸ್ಟ್ರಾಟಜಿಗಳು ಮಾಡ್ತಿರ್ತಾರೆ ಅವ್ರು. ಎತ್ಕೊಂಡು ಇಲ್ಲಿ ಬೂಮ್ ಮಾಡ್ತಾರೆ ಅನ್ನೋ ಪ್ಲಾನ್ ಏನಾದ್ರು ಇದೆಯಾ ಅಂತ. ಮೇ ಬಿ ಹೆಂಗೆ ಅದು ಒಬ್ಬೊಬ್ರದೊಂದು ಸ್ಟ್ರಾಟಜಿ. ಅದನ್ನ ಹೆಂಗೆ ಅಲ್ಲಿಂದ ರಿವ್ಯೂಸ್ ತರಿಸೋದು, ಇಲ್ಲಿಂದ ಪುಷ್ ಮಾಡೋದು, ಈ ತರದ್ದು ಇಟ್ಕೊಂಡು ಅದು ಒಬ್ಬೊಬ್ರದೊಂದು ಸ್ಟ್ರಾಟಜಿ ಒಂದೊಂದು ತರ ಇರ್ತಾರೆ. ನೋಡೋಣ. ಬಟ್ ಕಂಟೆಂಟ್ ಅಲ್ಲಿ ಆಕ್ಚುಲಿ ನಂಗೆ ಒಂದಂತ ಹೇಳೋದು ಸಿನಿಮಾಟೋಗ್ರಫಿ ಸಖತ್ತಾಗೈತೆ ಅಂಡ್ ಮ್ಯೂಸಿಕಲಿ ಚೆನ್ನಾಗಿದೆ. ಅಂಡ್ ಆ ಓಮ್ ಡಿಯೋ ಇದೆ ಗೊತ್ತಾ, ಡೈರೆಕ್ಟರ್ದು ಮತ್ತೆ ಆಕ್ಟರ್ದು. ಆ ಡೈಲಾಗ್ ಅಲ್ಲೂ ಬರುತ್ತೆ ಗೊತ್ತಾ ಟೀಸರ್ ಅಲ್ಲಿ. ಆ ಡಿಯೋ ಚೆನ್ನಾಗಿ ವರ್ಕ್ ಆಗ್ತಿದೆ, ಲುಕ್ಸ್ ಚೆನ್ನಾಗಿದೆ. ಅಂಡ್ ನನಗೇನೋ ಅದು ಪ್ರಾಮಿಸಿಂಗ್ ಇದೆ. 45 ಪ್ರಾಮಿಸಿಂಗ್ ಆಗಿದೆ. ನಾನು ಅದು ನೋಡ್ಲೇಬೇಕು ಅನ್ನೋ ಪಾಯಿಂಟ್ ಇರೋದು. ಅದ್ರ ಜೊತೆ ಸೇಮ್ ಅಷ್ಟೇ ಕಾಂಪಿಟೇಷನ್ ಕೊಡುವಂತ ಈ ಮ್ಯಾಚ್ ಮಾರ್ಕ್ ಇದೆ. ಸೊ ಮಾರ್ಕ್ದು ಏನೇ ನಿಮ್ದು ಎಕ್ಸ್ಪ್ರೆಷನ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ಸ್ ಒಂದೊಂದು ಕೇಳ್ಬೇಕು ಅನ್ಕೊಂಡೆ. 45 ಇದೆಯಲ್ಲ, ಕಂಟೆಂಟ್ ಬಗ್ಗೆ ನಿಮ್ದು ಏನೇನು ಅನ್ಸ್ತು? ನನಗೆ ಫ್ರೆಶ್ ಆಗಿರ್ಬೋದು. ಅದು ಮಾಮೂಲಿ ಅಂದ್ರೆ ಟಿಪಿಕಲ್ ಆಕ್ಷನ್ ಫಿಲಮ್ ಆತರ ಏನ್ ಅನ್ಸ್ತಾ ಇಲ್ಲ. ಒಂದ್ ಕಂಟೆಂಟ್ ನ ಕಮರ್ಷಿಯಲ್ ಆಗಿ ತಗೊಂಡೋಗಿದ್ದಾರೆ ಅಂತ ಅನ್ಸ್ತಾ ಇರೋದು ನನ್ಗೆ. ಅದಕ್ಕೆ ನಾನು ಫ್ರೆಶ್ ಕಂಟೆಂಟ್ ಅನ್ಸುತ್ತೆ ಅದು ಅಂತ ಹೇಳಿದ್ದು. ಅಂದ್ರೆ ನಾರ್ಮಲ್ ಕತೆ ಅಲ್ಲ, ಅದೇನೋ ಒಂದು ಮೈಥಾಲಜಿಕಲಿ ಇಟ್ಕೊಂಡು ಏನೋ ಮಾಡಿರೋ ಕತೆ ಏನೋ ಫೀಲ್ ಬರುತ್ತೆ ನೀನ್ ಟೀಸರ್ ಎಲ್ಲ ನೋಡಿದ್ರೆ. ಸೊ ಅದ್ ಫ್ರೆಶ್ನೆಸ್ ಅನ್ಸ್ಬೋದು. ಮೈಥಾಲಜಿಕಲ್ ಟಚ್ ಇಟ್ಟಿದ್ದಾರೆ ಅಥವಾ ಯಾವ್ದೋ ಒಂದು ದೇವ್ರದ್ದು ಆ ತರದ್ ಏನೋ ಇಟ್ಕೊಂಡಿದ್ದಾರೆ, ಯಮ ಅಥವಾ ಇವ್ರದ್ದೇನೋ ಆ ತರ ಏನೋ ನನಗದೇ ಅದು ನೋಡ್ತಿರೋದು ನಾವು ಡಿಪಿಕ್ಟ್ ಮಾಡೋದು ಅಂದ್ರೆ ನನಗನ್ಸಿರೋದು ಅಂದ್ರೆ ಒಂಥರ 45 ಡೇಸ್ ಅಲ್ಲಿನೋ ವರ್ಕ್ ಆಗುವಂತ ಫಿಲಮ್. ರಾಜ್ವಿ ಶೆಟ್ಟಿಗೂ ಮತ್ತೆ ರಾಜ್ವಿ ಶೆಟ್ಟಿ ಏನೋ ಒಂದು ತೊಂದರೆ ಸಿಗಾಕೋತಾರೆ, ಅದಕ್ಕೆ ಕಾಪಾಡಕ್ ಒಬ್ರು ಶಿವಣ್ಣ ಬಂದ್ರೆ ಅವನ್ನ ಸಾಯಿಸೋದಕ್ಕೆ ಉಪೇಂದ್ರ ಸರ್ ಬರೋದು. ಸೊ ಇವ್ರಿಬ್ರು ಬರೋದು, ಅವ್ರದ್ದು ಬೈಕ್ ನೋಡ್ತಿದ್ರೆ ಕೋಣ ತರ ಇದೆ. ಇಲ್ಲಿ ನೋಡಿದ್ರೆ ಶಿವನ್ ತರ ಒಂದು ಮೋಷನ್ ಪೋಸ್ಟರ್ ಬಿಟ್ಟಿದ್ರು. ಸೊ ಒಂದು ಶಿವ ಮತ್ತೆ ಯಮ ಆ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಒಬ್ಬ ಇವ್ರು ಏನು ಅಂತ ಗೊತ್ತಾಗ್ಲಿಲ್ಲ, ಒಂದು ಆತ್ಮ ಆ ತರದ್ ಏನೋ ಅನ್ಸುತ್ತೆ. ಬಿಕಾಸ್ ಆ ಟೀಸರ್ಗಳು ಅಷ್ಟೇ, ಒಂದು ಆತ್ಮ ಸಾಯ್ತಿರೋ ತರ, ಆತ್ಮ ಇದ್ ಮಾಡ್ತಿರೋ ತರ. ಅಂಡ್ ಇನ್ನೊಂದು ಆಕ್ಚುಲಿ 45 ಬಗ್ಗೆ ಹೇಳ್ಬೇಕು ಅಂದ್ರೆ ಆಕ್ಚುಲಿ ಗ್ರಾಫಿಕ್ಸ್ ಚೆನ್ನಾಗಿದೆ. ಗ್ರಾಫಿಕ್ಸ್ ಆಕ್ಚುಲಿ ತುಂಬಾನೇ ಡೈನೋಸರ್ಸ್ ಎಲ್ಲ ಗೊತ್ತಿಲ್ಲ, ಬಟ್ ಆಕ್ಚುಲಿ ಚೆನ್ನಾಗಿದೆ. ಅದು ಬರೀ ಟೀಸರ್ ಮಾತ್ರ ಹೇಳ್ಬಾರ್ದು, ಫುಲ್ ಫಿಲಮ್ ಬೇಕು. ಅದೇ ನೋಡೋಣ. ಅವರು ಆಮೇಲೆ ಡೈನೋಸರ್ಸ್ ಏನೋ ತಂದ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ನೋಡೋಣ. ಡೈನೋಸರಸ್ ನೋಡಿ 200 ರೂಪೀಸ್ ಕೊಡ್ಬೇಕು ನಾವು. ಅದೇ ಹಂಗ್ ಮಾಡ್ಬೇಕಷ್ಟೇ. ಬಟ್ ಅಪಾರ್ಟ್ ಫ್ರಮ್ ದಟ್ ನನಗೆ ಅನ್ಸುತ್ತೆ, ನನ್ಗೆ ಓವರ್ ಆಲ್ ಅನ್ಸುತ್ತೆ ಅರ್ಜುನ್ ಜನ್ಯ ಅವ್ರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿರೋದು. ಬಿಕಾಸ್ ಅವ್ರೇನು ಡೆಬ್ಯೂಟೆಂಟ್ ಅಲ್ಲ, ಅಂದ್ರೆ ಹಿಂಗ್ ಬರುತ್ತೆ ಅಂತ ಆಸ್ ಆಫ್ ಶ್ರೀನಾಗ್ ಹೇಳ್ದಂಗೆ ಅಂದ್ರೆ ಒಬ್ಬ ಮ್ಯೂಸಿಕಲಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರೋರು, ಬಟ್ ಡೈರೆಕ್ಷನ್ ಒಂದು ಹೊಸ ಪಾರ್ಟ್. ಬಟ್ ಅವ್ರು ಈ ಫಿಲಮ್ ಗೋಸ್ಕರ ಅದೇನೋ ಬಿಫೋರ್ ಏನೇ ಅನಿಮೇಟೆಡ್ ಇದ್ ಮಾಡಿ ಅದಕ್ಕೇನೋ ಮ್ಯೂಸಿಕ್ ಎಲ್ಲ ಮಾಡಿ ಆ ತರದೇನೋ ಒಂದು ಪ್ರೀ ವಿಸುಲೇಷನ್ ತರನು ಮೋರ್ ದನ್ ಸೊ ಅದ್ರ ತರ ಎಲ್ಲ ವರ್ಕ್ ಆಗ್ತಿದೆ. ಸೊ ಎಕ್ಸ್ಪೆಕ್ಟೇಷನ್ ಇದೆ, ಬಟ್ ವಿಲ್ ಸಿ ಹೌ ಇಟ್ ವರ್ಕ್ಸ್ ಫಾರ್ ನಿಮ್ಮಿಬ್ರಿಗೆ ಏನ್ ಎಕ್ಸ್ಪೆಕ್ಟೇಷನ್? ವಿಲ್ ಗೋ ಟು ದ ಮಾರ್ಕ್. ಸಾರಿ, ಅದೇ 45 ನನಗೆ ವರ್ಕ್ ಆಗ್ಬೋದು, ಚಾನ್ಸಸ್ ಜಾಸ್ತಿ ಇದೆ ಅಂತ ನನಗೆ ಅಲ್ಲಿ ಸ್ಟೋರಿ ಮೇಲೆ ಒಂದು ಏನೋ ಹೋಪ್ಸ್ ಇದೆ, ಏನೋ ಯೂನಿಕ್ ಸ್ಟೋರಿ. ಆ ಯೂನಿಕ್ ಸ್ಟೋರಿ ಜನಕ್ಕೆ ಹೆಂಗ್ ಕನ್ವೆ ಮಾಡ್ತಾರೆ ಅನ್ನೋದ್ರ ಮೇಲೆ ಜನ ತಗೊಂಡ್ ಹೋಗ್ತಾರೆ ಅನ್ಸುತ್ತೆ. ಬಟ್ ಅದೇ ಅಲ್ಲಿ ಎಕ್ಸ್ಪೆರಿಮೆಂಟಲ್ ಆಗಿರೋದ್ರಿಂದ ಹೇಳಕ್ ಆಗಲ್ಲ. ಅದು ಬ್ಯಾಕ್ ಸ್ಲಾಶ್ ಆದ್ರೂ ಆಯ್ತು. ಬೇಸಿಕಲಿ ಏನೇ ಮಾಡಿದ್ರೆ ನೀವು ಎಲ್ಲಾದ್ರೂ ರೋಲರ್ ಕೋಸ್ಟರ್ ತಗೊಂಡ್ರು ಲ್ಯಾಂಡಿಂಗ್ ಕರೆಕ್ಟ್ ಆಗೋಯ್ತು ಅಂದ್ರೆ ಎಲ್ಲ ಕರೆಕ್ಟ್ ಆಗೋಗುತ್ತೆ. ನಮ್ ಲ್ಯಾಂಡಿಂಗ್ ಸ್ವಲ್ಪ ಸಮಸ್ಯೆ ಆಯ್ತು ಅಂದ್ರೆ ಸಮಸ್ಯೆ. ಅದೇ ಅದ್ ನೋಡ್ಬೇಕಂತ ಇದೀನಿ, ಅದು ಹೇಗಾಗತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ. ಓಕೆ, ನೈಸ್. ನಮ್ ಮಾರ್ಕ್
ಸೊ ವಿಲ್ ಕಮ್ ಟು ದ ಮಾರ್ಕ್. ಸೊ ಮಾರ್ಕ್ ಅಲ್ಲಿ ನನಗೆ ಆಕ್ಚುಲಿ ಏನಂತಂದ್ರೆ ಸುದೀಪ್ ಸರ್ ಒಂದು ನ್ಯೂ ಲುಕ್ ಇದೆ, ಎಷ್ಟೊಂದು ವರ್ಷ ಆದ್ಮೇಲೆ ಅನ್ಸುತ್ತೆ ಲುಕ್ ನ ಚೇಂಜ್ ಮಾಡವ್ರೆ. ಲಾಂಗೆಸ್ಟ್ ಬಿಟ್ರು ಅವ್ರು ಆಕ್ಚುಲಿ ಏನೋ ಒಂದ್ ಚಿಕ್ಕ ಚೇಂಜ್ ಮಾಡ್ತಾನೆ ಇರ್ತಾರೆ, ವಿಕ್ರಾಂತ್ ರೋಣ ಆಗ್ಲಿ ಮ್ಯಾಕ್ಸ್ ಎಲ್ಲ ಆಗ್ಲಿ ಎಲ್ಲ. ಬಟ್ ಇದು ಸ್ವಲ್ಪ ಕರ್ಲಿ ಹೇರ್ ಮಾಡ್ಕೊಂಡೇನೋ ಬೇರೆ ತರ ಲುಕ್ ಇದೆ. ನಂಗೆ ಒಂದ್ಸತಿ ಜೋಗ ಎಲ್ಲ ಬಂದ್ಬಿಟ್ರು ಮೈ ಮೇಲೆ. ಇಷ್ಟ ಆಯ್ತಾ? ಇಲ್ಲ ಇಷ್ಟ ಆಯ್ತು, ಆಕ್ಚುಲಿ ಇಷ್ಟ ಆಯ್ತು, ನಮ್ಗೆ ಇಷ್ಟ ಆಯ್ತು. ಬಟ್ ಅವ್ರದ್ದು ಆಕ್ಚುಲಿ ಅವ್ರು ಬಿಟ್ಕೊಂಡೋದ್ಕಿಂತ ಅವ್ರು ಕಟ್ಟಿದಾಗ ಬರ್ತಾರೆ ಗೊತ್ತಾ ಈ ಬಿಗ್ ಬಾಸ್ ಅಲ್ಲ, ಅದು ಆಕ್ಚುಲಿ ಚೆನ್ನಾಗಿ ಮಾಡ್ತಾ ಇತ್ತು ನನಗೆ. ಅದ್ ಚೆನ್ನಾಗಿದೆ. ನಾರ್ಮಲ್ ಆಗಿದ್ದಾಗ ನಂಗೇನ್ ಅಷ್ಟ್ ಮಜಾ ಕೊಡ್ತಾ ಇಲ್ಲ. ಆ ಮಾಣಿಕ್ಯ ಸ್ಟೈಲೇ ಚೆನ್ನಾಗಿದೆ ಅನ್ಸುತ್ತೆ ಒಂದೊಂದ್ಸತಿ. ಅನ್ಸುತ್ತೆ. ಸ್ಟೈಲಿಶ್, ಕ್ಲಾಸಿಕ್ ಸ್ಟೈಲಿಶ್ ಇರುತ್ತಲ್ಲ, ಹೆಂಗೆ ಅಂದ್ರೆ ಹೇಳಿ ಅಚ್ಚಂದು ಚೆನ್ನಾಗಿತ್ತು. ಇವಾಗ ಹೆಂಗಂದ್ರೆ ನಾನೇನ್ ಡಿಪೆಂಡ್ ಮಾಡ್ತೀನಿ ಅಂದ್ರೆ, ಹೆಂಗೆ ದರ್ಶನ್ ಸರ್ದು ಮಾಸ್ ಹೆಂಗ್ ವರ್ಕ್ ಆಗುತ್ತೋ ಆಕ್ಚುಲಿ ಅದೇ ತರನೇ ಸುದೀಪ್ ಸರ್ದು ಕ್ಲಾಸ್ ಸಕ್ಕದಾಗ ವರ್ಕ್ ಆಗುತ್ತೆ. ಅವ್ರ ಸ್ಟೈಲು, ಅವ್ರ ಸ್ವಾಗು ಈ ತರದೇನೋ ಒಂದಿದೆ. ದರ್ಶನ್ ಸರ್ದೇ ಒಂದು ಸ್ವಾಗು ಮಾಸ್ ಇದ್ರೆ, ಇವ್ರದೊಂದು ಸ್ವಾಗ್ ಇದೆ. ಮತ್ ಇವ್ರದೊಂದು ಕ್ಲಾಸಿಕ್ ಮೂವ್ಮೆಂಟ್, ಆ ಕ್ಲಾಸಿಕ್ ಎಕ್ಸ್ಪ್ರೆಷನ್ಸ್ ಎಲ್ಲ ಇದೆ. ಸೊ ಇವರೇ ಒಂಥರ ವರ್ಕ್ ಆಗ್ತಾರೆ. ಸೊ ಈ ಒಂಥರ ಎರಡೆರಡು ವೈರಾವತಗಳು ಈ ತರ ಬೇರೆ ತರ ಬರ್ತಿದೆ, ಬಟ್ ವರ್ಕ್ ಆಗ್ತಿದೆ. ಬಟ್ ನನ್ ಮಾರ್ಕ್ ಒಂದ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇರೋದೇನು ಅಂದ್ರೆ, ಕಂಟೆಂಟ್ ವೈಸ್ ಅಲ್ಲೇ ನನ್ಗೆ ಏನೋ ಡಿಸಪಾಯಿಂಟ್ಮೆಂಟ್ ಇದೆ. ಅದು ಟು ಬಿ ವೆರಿ ಫ್ರಾಂಕ್, ನನ್ಗೆ ಅದು ಸೇಮ್ ಮ್ಯಾಕ್ಸೇ ಫೀಲ್ ಕೊಡ್ತಿದೆ. ಅಂಡ್ ಅದು ಗೊತ್ತಿಲ್ಲ ಅಂದ್ರೆ ಇದು ಅಂದ್ರೆ ಸುಮ್ಮನೆ ಹೆಂಗೆ ನಾವೇ ನಮ್ಮನ್ನ ಟ್ರೋಲ್ ಮಾಡ್ಕೊಂಡ್ಬರೋಣ. ಹೆಂಗೆ ಅಂದ್ರೆ ಇವರು ಡೆವಿಲ್ ಸಖತ್ ಪ್ರಮೋಟ್ ಮಾಡ್ಬಿಟ್ರು, 45 ಚೆನ್ನಾಗಿ ಮಾಡ್ಬಿಟ್ರು, ಲಾಸ್ಟ್ಗೆನೆ ಮಾರ್ಕ್ ಬಂದ್ರು. ಮಾರ್ಕ್ನ ಚೆನ್ನಾಗಿ ಮಾರ್ಕ್ ಇಲ್ಲ ಅಂತಲ್ಲ, ಬೇಸಿಕಲಿ ನೀವು ಬೇಕಾದ್ರೆ ಕಮೆಂಟ್ ಅಲ್ಲಿ ಮಾಡಿ ಯಾರಾದ್ರೂ ಕೆಳಗಡೆ. ಸೊ ಏನಾಗುತ್ತೆ ಅಂದ್ರೆ ನನಗೆ ಅನ್ಸುತ್ತೆ ಅದ್ ಹೆಂಗಿದೆ ಅಂದ್ರೆ, ಈ ವಿಕ್ರಮ್ ಬಂದಿದ್ ಝೋನು, ಕೈದಿ ಬಂದಿದ್ ಝೋನು ಅಂಡ್ ಅವೆಲ್ಲಾನು ಶೇಡ್ಸ್ ಮ್ಯಾಕ್ಸ್ ಅಲ್ಲಿ ಇತ್ತು. ಮ್ಯಾಕ್ಸ್ ಬೇರೆ ತರ ವರ್ಕ್ ಆಯ್ತು. ಬಟ್ ಇದು ನೋಡಿದ್ರೆ ತಿರ್ಗಾ ಮಾರ್ಕ್ನು ಮ್ಯಾಕ್ಸ್ ತರಾನೇ ವರ್ಕ್ ಆಗ್ತಿದೆ ಅಂತ ನನ್ ಫೀಲ್. ಬಿಕಾಸ್ ಡೆವಿಲ್ ಮತ್ತೆ 45 ಒಂದು ಹೊಸ ಕಂಟೆಂಟ್ ಅಲ್ಲಿ ಇದೆ. ಬಟ್ ನನಗೆ ಅನ್ನೋದು ಮಾರ್ಕ್ಸ್ ರಿಪಿಟೇಟಿವ್ ಅಂದ್ರೆ ರಿಪಿಟೇಟಿವ್ ಮ್ಯಾಕ್ಸ್ ಕಂಟೆಂಟ್ ತಿರ್ಗಾ ಇದು 2 ವರ್ಷನ್ ಇಲ್ಲ ಇನ್ನೊಂದು ಬೇರೆ ವರ್ಷನ್ ಫೀಲ್ಸ್ ಕೊಡ್ತಿದೆ ಅಂತ ನನ್ಗನ್ಸುತ್ತೆ. ನಿಮ್ಗೆ ಅನ್ಸುತ್ತೆ? ಆ ಗ್ಲಿಮ್ಸ್ ಏನೋ ಬಿಟ್ಟಿದ್ರು ಗೊತ್ತಾ, ಟೀಸರ್ ಗ್ಲಿಮ್ಸ್ ಏನೋ ಬಿಟ್ಟಿದ್ರು. ಸಡನ್ ಆಗಿ ನೀನ್ ಹೇಳ್ದಂಗೆ ನನ್ಗೂ ಅಷ್ಟೇ ಕೈದಿ, ವಿಕ್ರಮ್ ಇವೆಲ್ಲ ರಪ್ಪ ಅಂತ ಪಾಸ್ ಆಯ್ತು. ಅದೇ ಮೋಕೋ ಬಾಟಲ್ಲಿ ಇವ್ರು ಎದ್ದೇಳ್ತಾರಲ್ಲ, ಅಂದ್ರೆ ಲಾಸ್ಟಿಗೆ ಇದನ್ನ ಹೇಳ, ನನಗೆ ಅದು ಇಷ್ಟ ಆಗಿಲ್ಲ ಸರ್, ಆನೆಸ್ಟ್ ಆಗಿ ಹೇಳ್ತೀನಿ. ನಾನು ತುಂಬಾ ಇಷ್ಟಪಡೋ ಆಕ್ಟರ್ ಬಂದ್ಬಿಟ್ಟು ಸುದೀಪ್ ಸರ್. ಅವ್ರದ್ದೊಂದು ಗ್ರೇಸ್ ಆಗ್ಲಿ, ಅವ್ರದ್ದು ಇದಾಯ್ತು, ಆನೆಸ್ಟ್ ಆಗಿ ಹೇಳ್ತೀನಿ. ಬಟ್ ಅವ್ರದ್ದು ಅದೇನು ಅಷ್ಟು ಇಷ್ಟ ಆಗಿಲ್ಲಪ್ಪ, ಒಂಥರ ಅನ್ಸ್ತು ನಂಗೆ. ಆ ಗ್ರೇಸ್ ಆಗ್ಲಿ, ಅವ್ರದೊಂದು ಕ್ಲಾಸಿಕ್ನೆಸ್ ಇರತ್ತೆ, ಅವ್ರದೊಂದು ಮಾಸ್ ಆದ್ರೂ ಒಂದು ಯುನೀಕ್ ಆಗಿರತ್ತೆ. ಮ್ಯಾಕ್ಸ್ ಅಲ್ಲಿ ಅದು ವರ್ಕ್ ಆಯ್ತು ನಂಗೆ ಒಂದ್ ಸ್ವಲ್ಪ, ಬಟ್ ಇದ್ರಲ್ಲಿ ಕಷ್ಟ ಅನ್ಸುತ್ತೆ. ನಮ್ಗೆ ಯಾಕೆ ಅದು ನಮ್ಗೆ ಯಾಕೆ ಹಂಗ ಅನ್ಸ್ತಾ ಇದೆ ಅಂದ್ರೆ, ಮೋಹನ್ ಹೇಳ್ದಂಗೆ ಮ್ಯಾಕ್ಸು ಮಾರ್ಕು ಅಂದ್ರೆ ಸೇಮ್ ಥೀಮ್ ಬಂದಿದ್ಯಲ್ಲ ಬ್ಯಾಕ್ ಟು ಬ್ಯಾಕ್ ಅದನ್ನು. ಸೊ ಎರಡು ನಿಮ್ಗೆ ಒಂದೇ ಕಾರಣ ತರ ಕಾಣ್ತಿದೆ ಅನ್ಸುತ್ತಪ್ಪ. ನನ್ಗಂಗೆ ಕಾಣಿಸ್ತಾ ಇರೋದು. ಮತ್ತೆ ಅದು ವಿಜುವಲ್ ಕೂಡ ತುಂಬಾ ಸಿಮಿಲರ್ ಅನ್ಸತ್ ನಮಗೆ. ಅಂದ್ರೆ ಈಗ ಲೈಟಿಂಗ್ ಆಗ್ಲಿ, ಇದಾಗ್ಲಿ, ಅವ್ರದ್ದು ಕಲರ್ ಟೋನ್ ಆಗ್ಲಿ ಎಲ್ಲದೂ ಸೇರಿದ್ರೆ ಮತ್ತೆ ಅದ್ ಯಾಕೋ ಪೊಲೀಸ್ ವೈಬೇ ತಂತು. ಅದ್ರಲ್ಲಿ ಪೊಲೀಸ್ ಸ್ಟೇಷನ್ ಏನೋ ಒಂದು ವೈಬ್ ಬಂತಲ್ಲ. ಇಲ್ಲ ಮ್ಯಾಕ್ಸ್ 2 ಅಂತಾನೆ ಇದ್ರೆ ಚೆನ್ನಾಗಿರೋದಾ ಅಂತ, ಮ್ಯಾಕ್ಸ್ 2 ಅಂತಾನೆ ಇಟ್ಬಿಡ್ಬೇಕಾಯ್ತು ಅಂತ ನಾನು. ಅದು ಗೊತ್ತಿಲ್ಲ ಏನ್ ಅಂತ. ಬಟ್ ನನಗೇನಂದ್ರೆ ಸಿಮಿಲಾರಿಟೀಸ್ ಇರೋದೇನಂದ್ರೆ, ಒನ್ ನೈಟ್ ಸ್ಟೋರಿ ಸೇಮ್, ಅದು ಒನ್ ನೈಟ್ ಸ್ಟೋರಿ, ಇದು ಒನ್ ನೈಟ್ ಸ್ಟೋರಿ ತರನೇ ಫೀಲ್ಸ್ ಕೊಡ್ತಿದೆ. ಅಂಡ್ ಇದರಲ್ಲೂ ಪೊಲೀಸ್ ಸ್ಟೇಷನ್ ಇದೆ, ಅದರಲ್ಲೂ ಪೊಲೀಸ್ ಸ್ಟೇಷನ್ ಇತ್ತು. ಇದರಲ್ಲೂ ಒಂದು ರೌಡಿ ಗ್ಯಾಂಗ್ ಇದೆ, ಒಂದಷ್ಟು ಯಾರೋ ಒಬ್ರು ಹಂಟ್ ಮಾಡ್ತಿರೋ ಪಾಯಿಂಟ್ ಇದೆ. ಇಲ್ಲೂ ಅದೇ ಹಂಟ್ ಮಾಡ್ತಿರ್ತಾನೆ, ಅಲ್ಲೂ ಅವರು ಬರೋ ನೋಡ್ಕೊಳ್ಳೋ ಅಂತ ಇಂಟ್ರೋಲ್ ಬ್ಯಾಂಕ್ ಕೊಡ್ತಾರಲ್ಲ ಮ್ಯಾಕ್ಸ್ ಅಲ್ಲಿ, ಹಂಗೆ ಇದು ಇಲ್ಲೂ ಏನೋ ಬಂದ್ ನೋಡ್ಕೊಳ್ಳೋ ಅನ್ನೋ ಪಾಯಿಂಟ್ ಇದೇ ತರ. ಸೊ ರಿಪಿಟೇಟಿವ್ ಇದೆ ಏನೋ ಪಾಯಿಂಟ್ ನನ್ಗೆ ಅನ್ಸ್ತಿರೋದು. ಮೇ ಬಿ ಒಂದು ಕ್ವಿಕ್ ಫಿಲಮ್ ಮಾಡೋ ಅನ್ನೋ ಪಾಯಿಂಟ್ ಮಾಡಿದ್ರು, ಬಟ್ ನನಗೆ ಅದು ಫೀಲ್ ಕೊಡ್ತಿರೋದು ಬೇಸಿಕಲಿ ಅದು ಸೇಮೇ ವೈಬ್ ಕೊಡ್ತಿದೆ. ಮೇ ಬಿ ಏನಾದ್ರು ಚೇಂಜ್ ಮಾಡ್ಬೋದಾಗಿತ್ತು. ಸೇಮ್ ಡೈರೆಕ್ಟ್ರು, ಒಂಥರ ಪ್ರೊಡಕ್ಷನ್ ಒಂದು ಚೇಂಜ್ ಆಗಿದೆ ಅಷ್ಟೇ. ಸೇಮ್ ಡಿಒಪಿ, ಸೇಮ್ ಎಲ್ಲ ಸೇಮೇ ವರ್ಕ್ ಆಗ್ತಿದಿಲ್ಲ. ಹಂಗೆ ನನಗೆ ಬೇಸಿಕ್ ಫೀಲ್ ಆಗ್ತಿದೆ, ರಿಪೀಟ್ ಆಗ್ತಿದೆ ಅಂತ. ಅದೇ ಮೇ ಬಿ ಕಂಟಿನ್ಯೂಸ್ ಆಗಿ ಬರ್ತಿರೋದ್ರಿಂದ ಆಗಿರ್ಬೋದು. ಲಾಸ್ಟ್ ಇಯರ್ ಮ್ಯಾಕ್ಸ್, ಈ ಇಯರ್ ಇದು ಬಂತು, ಮೇ ಬಿ ಅದಕ್ಕೂ ಇರ್ಬೋದು. ಅಕಸ್ಮಾತ್ ಆಗಿ ಸ್ಕ್ರೀನ್ ಅಲ್ಲಿ ಏನಾದ್ರು ಮ್ಯಾಜಿಕಲ್ ಇತ್ತು ಅಂದ್ರೆ ವರ್ಕ್ ಆಗತ್ತೆ. ಅಂದ್ರೆ ಸ್ವಲ್ಪ ಏನಾದ್ರು ಚೇಂಜಸ್ ಇದೆ, ಸೇಮ್ ಇದ್ರು ಕೂಡ ಎಮೋಷನಲ್ ಕಂಟೆಂಟ್ ನಮಗೆ ಕನೆಕ್ಟ್ ಆಯ್ತು ಅಂದ್ರೆ ವರ್ಕ್ ಆಗ್ಬಿಡತ್ತೆ ಅಂತ ನನ್ನ ಅನಿಸಿಕೆ. ಈಗ ನಾನು ಯಾವ್ದೋ ಮಹಾಭಾರತ ನೋಡ್ತಿರ್ಬೋದು ಅಥವಾ ರಾಮಾಯಣ ನೋಡ್ತಿರ್ಬೋದು, ಕೇಳ್ತೀನಿ, ಬಟ್ ಅಲ್ಲಿ ಏನೋ ಒಂದು ಬಿಟ್ ಆಫ್ ಟೋನ್ ಏನೋ ವರ್ಕ್ ಆಯ್ತು ಅನ್ಕೊಳ್ಳಿ, ಅದು ಮ್ಯಾಜಿಕಲ್ ಮೂವ್ಮೆಂಟ್ ಅಥವಾ ಏನೋ ಒಂದು,
ವರ್ಕ್ ಆಗತ್ತೆ. ಹಂಗೆ ಇಲ್ಲೂ ಏನಾದ್ರು ಆ ತರದ್ ಏನಾರ ಕೊಟ್ರೆ ಪಕ್ಕಾ ವರ್ಕ್ ಆಗತ್ತೆ. ಸಿ ನನಗೂ ಏನು ಅಂತ ಹೋಪ್ ಆಗತ್ತೆ. ನಾನು ಒಂದು ಪಾಯಿಂಟ್ ಅಲ್ಲಿ ಒಂಥರ ಸುದೀಪ್ ಸರ್ದು ಸ್ವಾಗು ಇದೆಲ್ಲ ಚೆನ್ನಾಗಿದೆ. ಅಂಡ್ ಹೇಳ್ಬೇಕು ಅಂದ್ರೆ ಗೊತ್ತಿಲ್ಲ, ನಾನು ಒಬ್ಬ ಸುದೀಪ್ ಫ್ಯಾನ್ ಇಂದಾನೆ ಕೇಳಿದ್ದು ಅವ್ರಿಗೆ. ಆಕ್ಚುಲಿ ಒನ್ ಆಫ್ ದಿ ಅವ್ರ ಇದರಲ್ಲಿ ಕೇಳಿದ್ದು ಆಕ್ಚುಲಿ ಏನಾಗಿರೋದು ಅಂದ್ರೆ ಅವ್ರಿಗೆ ರೀಮೇಕ್ ಫಿಲ್ಮ್ಸ್ ಗಳೇ ಕ್ರೇಜ್ ಆಗಿ ವರ್ಕ್ ಆಗ್ತಿರೋದು. ಕಾಮಿಕ್ ಫಿಲ್ಮ್ಸ್ ಅಷ್ಟು ವರ್ಕ್ ಆಗ್ತಿಲ್ಲ. ಬಟ್ ಅವ್ರು ಇಂಡಿಪೆಂಡೆಂಟ್ ಆಗಿ ಕಾಮಿಕ್ ಫಿಲ್ಮ್ ಎಷ್ಟೋ ದಿನಗಳಾದ್ಮೇಲೆ ವರ್ಕ್ ಆಗಿದ್ದು ಆಕ್ಚುಲಿ ಮ್ಯಾಕ್ಸ್. ಇಂಡಿಪೆಂಡೆಂಟ್ ಅವರು ಆಕ್ಚುಲಿ ಆ ಪ್ರೌಡ್ನೆಸ್ ಇದೆ ಅವ್ರಿಗೆ. ನಂದು ಆಕ್ಚುಲಿ ಎಲ್ಲ ರೀಮೇಕ್ ಫಿಲ್ಮ್ಸ್ ವರ್ಕ್ ಆಗ್ತಿತ್ತು. ಸೊಮೇಕು ಕ್ರೇಜ್ ಆಗಿ ವರ್ಕ್ ಆಗಿದೆ ಮ್ಯಾಕ್ಸ್ ಅಂತ. ಬಟ್ ನನಗೇನ್ ಅನ್ಸುತ್ತೆ ಆ ಪಾಯಿಂಟ್ ತಿರ್ಗಾ ಅಂಡ್ ಇನ್ನೊಂದೇನು ಅಂದ್ರೆ ಅವ್ರದ್ದು ಇಂಟೆನ್ಷನ್ ಚೆನ್ನಾಗಿದೆ. ವರ್ಷಕ್ಕೊಂದು ನನ್ನ ಫಿಲ್ಮ್ ಬರ್ಲೇಬೇಕು ಅಂದ್ರೆ ತುಂಬಾ ಲಾಂಗ್ ಆಗ್ತಿದೆ ಅಂತ ಬಂದು ಒಂದಷ್ಟು ಜನ ಜಗಳ ಆಡಿದ್ರು, ರಿಪೋರ್ಟರ್ಗಳಾಗ್ಲಿ ಆಡಿಯನ್ಸ್ ಆಗ್ಲಿಲ್ಲ, ಜಗಳ ಆಡಿದ್ದು ಬೈದಿದ್ದು ಅದನ್ನ ಅವ್ರ ಪ್ರೀತಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಇಲ್ಲ ನಾನು ವರ್ಷಕ್ಕೊಂದು ಫಿಲ್ಮ್ ಕೊಡ್ತೀನಿ ಅನ್ನೋ ಪಾಯಿಂಟ್ ಕರೆಕ್ಟ್ ಆಗಿದೆ. ಬಟ್ ಜಾನರ್ ಚೇಂಜ್ ಮಾಡ್ಬೇಕು. ಸೇಮ್ ಜಾನರ್ ಏನಾದ್ರು ರಿಪೀಟ್ ಆಗ್ಬಿಟ್ರೆ ಸೇಮ್ ಫೀಲ್ ಆಗ್ಬಿಡುತ್ತೆ. ಇವಾಗ ಗಣೇಶ್ ಅವರು ಮಾಡಿದ್ದೆ ಮಾಡಿ 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 ಅವ್ರದ್ದು ಮೊನೋಟಸ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಅವ್ರು ಏನು ಬೇರೆ ಮಾಡಿದ್ರೆ ಅಕ್ಸೆಪ್ಟ್ ಮಾಡಕ್ಕಾಗಲ್ಲ. ಅವ್ರು ಅದೇ ಮಾಡಿದ್ರೆ ತಿರ್ಗಾ ಇದೇ ಮಾಡ್ತಾ ಇರ್ತೀವಿ. ಬೇರೆದ್ ಮಾಡಿದ್ರೆ ಇದು ಬೆಟ್ರು ಅದೇ ಅವರು ಮೊನ ಇಟ್ಕೊಂಡು ಲವ್ ಸ್ಟೋರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸೊ ಆ ಫಾರ್ಮುಲಾ ಆಗ್ಬಿಡುತ್ತೆ. ನನ್ಗೂ ಸೇಮ್ ಇದೇ ತರದ್ ಇನ್ನೊಂದು ಬರ್ತಿತ್ತು. ನೆಕ್ಸ್ಟ್ ವರ್ಷನೂ ಬಂದೇ ಬರ್ತಾರೆ ಪಕ್ಕ. ನೆಕ್ಸ್ಟ್ ಡಿಸೆಂಬರ್ ಇನ್ನೊಂದು ಸುದೀಪ್ ಸರ್ ಫಿಲಂ ಬಂದೇ ಬರುತ್ತೆ. ಅದು ಇದೇ ಆಗ್ಬಾರ್ದು ಅನ್ನೋ ಪಾಯಿಂಟ್ ಅಷ್ಟೇ. ವಿಕ್ರಾಂತ್ ರೋಣ ಮತ್ ಇದ್ಯಾವ್ದು ಅಲ್ಲ ಇನ್ನೊಂದು ಬಿಲ್ಲರಂಗ ಭಾಷಾ BRB ಅದು ಡಿಲೇ ಆಗಿದ್ರಿಂದ ಇದನ್ನ ನೆಕ್ಸ್ಟ್ ತಗೊಂಡಿರ್ಬೋದು ಅಂತ ಗೊತ್ತಿಲ್ಲ. ಅದ್ರದ್ದು ಅಪ್ಡೇಟ್ಸ್ ಇನ್ನೂ ಸಿಕ್ಕಿಲ್ಲ. ಸೊ ಅದ್ರ ಬಗ್ಗೆ ನಾವ್ ಇದ್ ಮಾಡಕ್ಕಾಗಲ್ಲ. ಮೇ ಬಿ ಹೊಸ ಫಿಲಂ ಇದೇ ತರದ್ದೇ ಚಿಕ್ಕ ಫಿಲಂ ಇನ್ನೊಂದು ಬರ್ಬೋದು ಡಿಸೆಂಬರ್ಗೆ, ಅವ್ರ ಬಿಲ್ಲರಂಗ ಭಾಷೆನೇ ಬರ್ಬೋದು, ಗೊತ್ತಿಲ್ಲ. ಬಟ್ ಆಸ್ ಆಫ್ ನೌ ನಮ್ಗೆ ಏನಂದ್ರೆ ಮಾರ್ಕ್ ಕಾನ್ಸೆಪ್ಟ್ ಮಾಡ್ತಿರೋದ್ರಿಂದ ಮಾರ್ಕ್ ತರದ್ದೇ ಕ್ವಿಕ್ ಫಿಲ್ಮ್ಸ್ ಗಳು ಬರ್ಲಿ. ಅಂದ್ರೆ ಏನು ಆಕ್ಚುಲಿ ಫಿಲಂ ಮಾಡೋದಕ್ಕೆ ಕ್ವಿಕ್ ಆಗಿ ನಡಿಬಹುದು. ಆಕ್ಚುಲಿ ನಾನು ಒಂದ್ ಪಾಯಿಂಟ್ ಅಲ್ಲಿ ಯಾವ್ದೋ ಒಂದ್ಸತಿ ನೋಡ್ತಿದ್ದೆ, ಹೈಯೆಸ್ಟ್ ಫಿಲ್ಮ್ಸ್ ಮಾಡೋರು ಯಾರ್ಯಾರು ಒಂದ್ ವರ್ಷದಲ್ಲಿ ಅಂದ್ರೆ ಎಷ್ಟೊಂದು ಫಿಲ್ಮ್ಸ್ ಗಳು ಬಂದಿದೆ. ಆಕ್ಚುಲಿ ಹೈಯೆಸ್ಟ್ ಫಿಲ್ಮ್ಸ್ ಕನ್ನಡದಲ್ಲಿ ಒಂದು 18 ಫಿಲ್ಮ್ಸ್ ಗಳು ಇರ್ಬೋದು, ಗೊತ್ತಿಲ್ಲ. 18 12 ಫಿಲಮ್ 8 ಫಿಲಮ್ಸ್ ಹಿಂಗೆಲ್ಲ ಇದೆ. ಅಂಡ್ ತಮಿಳಲ್ಲಂತೂ ಅಂದ್ರೆ 30 ಫಿಲಮ್ಸ್, 30 ತಮಿಳು ತೆಲುಗು ಗೊತ್ತಿಲ್ಲ, 32 ಫಿಲಮ್ಸ್ ಹಂಗೆಲ್ಲ ಇದೆ ವರ್ಷದಲ್ಲಿ. ಒಂದೇ ಒಂದು ಇರೋದು 18 ಫಿಲಮು 16 ಫಿಲಮ್ ಆ ತರದೆಲ್ಲ ಇದೆ. ಸೊ ಲೆಗಸಿ ಇದೆ ನಮ್ಮಲ್ಲಿ. ಸೊ ನೀಟಾಗಿ ಕಂಟಿನ್ಯೂ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅನ್ಸುತ್ತೆ. ಮ್ಯಾಕ್ಸ್ ಕಂಟೆಂಟ್ ಆಯ್ತಾ? ಸಾರಿ ಮಾರ್ಕ್ ಗೊತ್ತಾಯ್ತು. ಮ್ಯಾಕ್ಸ್ 2.0 ಅದಕ್ಕೆ ಮಾರ್ಕು ಮ್ಯಾಕ್ಸ್ ಕನ್ಫ್ಯೂಷನ್ ಹೊಡಿತಾ ಇರುತ್ತೆ. ಸೊ ನಮ್ಗೆ ಆಕ್ಚುಲಿ ಸಾಂಗ್ ಸೈಕೋ ಸೈಟನ್ ಆಕ್ಚುಲಿ ಸಕ್ಕತ್ತಾಗಿ ವರ್ಕ್ ಆಯ್ತು. ಏನೋ ಮಾಸ್ ಫೀಲ್ ಇದೆ. ಒಂದೇನೋ ಅದು ಆಕ್ಚುಲಿ ತಮಿಳಲ್ಲಿ ಕೇಳಕ್ಕೆ ಆಕ್ಚುಲಿ ಚೆನ್ನಾಗಿದೆ, ಅದು ಕನ್ನಡಕ್ಕಿಂತ ತಮಿಳಲ್ಲಿ ಚೆನ್ನಾಗಿದೆ. ಮತ್ತೆ ಡ್ಯಾನ್ಸ್ ಎಫರ್ಟ್ ಹಾಕಿ ಮಾಡಿರೋದು ಸುದೀಪ್ ಸರ್. ಅದು ಕರೆಕ್ಟ್ ಆಗಿದೆ. ಅದು ಆಕ್ಚುಲಿ ಚೆನ್ನಾಗಿದೆ. ತಮಿಳಲ್ಲಿ ಇನ್ನು ಕೇಳಿಲ್ಲ, ಕೇಳ್ಬೇಕು. ನಾನು ಕೇಳಿಲ್ಲ, ಕನ್ನಡದ್ ಕೇಳಿದೆ. ಸಾಂಗ್ ಏನು ಅಷ್ಟಕ್ಕಷ್ಟೇ, ನನ್ಗೇನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಬಟ್ ಡ್ಯಾನ್ಸ್ ಸ್ಟೆಪ್ಸ್ ಎಫರ್ಟ್ ಹಾಕಿ ಮಾಡಿದಾರಲ್ಲ, ಅದಕ್ಕೆ ಚೆನ್ನಾಗಿ ಇಷ್ಟ ಆಯ್ತು ನನ್ಗೆ ಸುದೀಪ್ ಸರ್ ಅದು. ಸೊ ನೋಡ್ಬೇಕು. ನಂಗೆ ಸುದೀಪ್ ಸರ್ನ ಈ ತರ ನೋಡಕ್ಕಿಂತ ಒಂದು ಇದು ಬಂತಲ್ಲ ವಿಷ್ಣುವರ್ಧನ ಅಥವಾ ಕೋಟಿಗೊಬ್ಬ 2 ಸೂಪರ್ ನನಗೆ ವರ್ಕ್ ಆಗಿದೆ ಅವರೆಲ್ಲ. ಅದು ಮತ್ತೆ ವಿಷ್ಣುವರ್ಧನ್ ಅಂತ ಕ್ರೇಜಿ ವರ್ಕ್. ವಿಷ್ಣುವರ್ಧನ ಈಗ ಹಾಕಿದ್ರು ನಾನು ನೋಡ್ತೀನಿ ಆರಾಮಾಗಿ ತಗೋಬಹುದು. ಅದ್ರಲ್ಲಿ ಆಕ್ಚುಲಿ ಅವ್ರ 2 ಫಿಲಮ್ ಅಲ್ಲಿ ಏನ್ ಗೊತ್ತಾ, ಸುದೀಪ್ ಅವ್ರದ್ದು ಒಂಥರ ಸ್ವಾಗ್ ಇದೆ, ಒಂಥರ ಕಾಮಿಡಿ. ಅದ್ರಲ್ಲಿ ಆಕ್ಚುಲಿ ನಮ್ ಸೀರಿಯಲ್ ನನ್ಗೆ ಇದೊಂದು ಪಾಯಿಂಟ್ ಆಕ್ಚುಲಿ ಇಷ್ಟೊಂದ್ಸತಿ ನಾವೇ ಮಾತಾಡ್ಕೊತಿರೋ, ಬಟ್ ನನ್ಗೆ ಓಪನ್ ಫಾರಮ್ ಅಲ್ಲಿ ಇವತ್ತೇ ಫಸ್ಟ್ ಟೈಮ್ ಹೇಳ್ತಿರೋದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಗೆ ದರ್ಶನ್ ಸರ್ದು ಆಕ್ಚುಲಿ ಈ ದತ್ತಾಗಿತ್ತಲ್ಲ ಗೊತ್ತಾ, ಆ ಕಾಮಿಡಿ ಆಕ್ಚುಲಿ ವರ್ಕ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ದರ್ಶನ್ ಸರ್ದು ಕಾಮಿಡಿ ಟೈಮಿಂಗ್ ಮಾತ್ರ ಸಖತ್ತಾಗೈತೆ. ಅದನ್ನ ಆಕ್ಚುಲಿ ರೀಸೆಂಟ್ ಟೈಮ್ಸ್ ಅಲ್ಲಿ ಯಾರು ಕ್ರ್ಯಾಕ್ ಮಾಡ್ತಾರೆ. ಅದನ್ನ ಕ್ರ್ಯಾಕ್ ಮಾಡೋದು ಸೀರಿಯಸ್ಲಿ ಜನ ಹೇಳ್ತಿರೋ 1:2 ಇವಾಗ ಏನು ಅದು 10 ಕೋಟಿ ಹಾಕಿ 20 ಕೋಟಿ ಹಾಕಿ 1:2 ಆಗ್ತಿದ್ಯೋ 1:3 ಆಗಿ 4 ಆಗುತ್ತೆ ಅವ್ರೇನೋ ಕಾಮಿಡಿ ಮಾಡಿದ್ರೆ. ಸೇಮ್ ಈವನ್ ವಿತ್ ಸುದೀಪ್ ಸರ್ದು ಅಷ್ಟೇ. ಅವ್ರದ್ದು ಆಕ್ಚುಲಿ ನಾವು ಏನಕ್ಕೆ ವಿಷ್ಣುವರ್ಧನ್ ಅಂದ್ರೆ ನೆನ್ಸ್ಕೋತೀವಿ, ವಿಷ್ಣುವರ್ಧನ್ ಆಗ್ಲಿ ಇಲ್ಲ ಅಂದ್ರೆ ಇದಾಗ್ಲಿ ಏನಪ್ಪ ಕೋಟಿಗೊಬ್ಬ 2 ಆಗ್ಲಿ ವರ್ಕ್ ಆಗುತ್ತೆ. ಕಾಮಿಡಿ ಸೆನ್ಸ್ ಇದೆ ಅಂಡ್ ಅದ್ರ ಜೊತೆ ವಿಲನಿಸಮ್ ಇದೆ, ಅದೆಲ್ಲ ಇದೆ ಗೊತ್ತಾ. ಅದ್ ಆಕ್ಚುಲಿ ಅವ್ರು ಕಾಮಿಡಿನ ಸಖತ್ತಾಗಿ ವರ್ಕ್ ಮಾಡ್ತಾರೆ. ಅದನ್ನ ನಾವು ತಂದಿಲ್ಲ. ಇವನ್ ಮಾರ್ಕ್ ಅಲ್ಲೂ ಅವ್ರ ಒಂಥರ ಫುಲ್ ಆನ್ ಒಂಥರ ಮಾಸು ಒಂಥರ ಅಗ್ರೆಷನ್ ನೋಡಿದ್ರು. ಬಟ್ ಆಕ್ಚುಲಿ ಅವರೆಲ್ಲ ಕಾಮಿಡಿ ಮಾಡಿದ್ರೆ ಸೀರಿಯಸ್ಲಿ ದರ್ಶನ್ ಸರ್ ಸುದೀಪ್ ಸರ್ ಇವರೆಲ್ಲ ಕಾಮಿಡಿ ಮಾಡಿದ್ರೆ ಆಕ್ಚುಲಿ ಸಖತ್ತಾಗಿ ವರ್ಕ್ ಆಗುತ್ತೆ. ತುಂಬಾ ವರ್ಕ್ ಆಗುತ್ತೆ ಸರ್. ಫ್ಯಾಮಿಲಿ ಎಂಟರ್ಟೈನರ್ ಫಿಲಮ್ ಬರ್ಬೇಕು ಇವ್ರ ಕಡೆಯಿಂದ ನನ್ನ ಎಕ್ಸ್ಪೆಕ್ಟೇಷನ್.
ಅಂದ್ರೆ ಈ ತರ ಕಾಮಿಡಿ ಇಟ್ಕೊಂಡು ಒಂದು ಫ್ಯಾಮಿಲಿ ಮಾಡಿ ಒಂದು ನಿಮ್ ಮಾಸ್ ಆಡಿಯನ್ಸ್ ಮಾಡಿದ್ರೆ ಇಂಡಸ್ಟ್ರಿಗೂ ಒಳ್ಳೆ ಆಡಿಯನ್ಸ್ ಬಿಲ್ಡ್ ಮಾಡ್ಬೋದು, ಅವ್ರಿಗೂ ಒಳ್ಳೆ ಆಡಿಯನ್ಸ್ ಇದು ಸಿಗುತ್ತೆ. ವರ್ಷಕ್ಕೆ 2 ಫಿಲಂ ಮಾಡ್ಕೋಬಹುದು ಅಂತ ನಾನು. ಆಕ್ಚುಲಿ ನಾನ್ ತಮಿಳ್ ಇಂಡಸ್ಟ್ರಿ ಮತ್ತೆ ಮಲಯಾಳಂ ಇಂಡಸ್ಟ್ರಿ ಇದನ್ನ ತುಂಬಾ ಚೆನ್ನಾಗಿ ಮಾಡತ್ತೆ ಅನ್ಕೊಳ್ತೀನಿ. ಅಂದ್ರೆ ಈಗ ಒಬ್ರು ಹೀರೋ ಅವರೆಲ್ಲ ಹಂಗೆ ನಿನಗೆ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಮಾಸ್ ಆಡಿಯನ್ಸ್ಗೂ ಫಿಲಂ ಮಾಡ್ತಾರೆ. ಸೊ ನಮ್ಮಲ್ಲಿ ಆತರ ಹೀರೋಗಳು ಎರಡೂ ಅಕ್ಸೆಪ್ಟ್ ಮಾಡ್ಬೇಕು. ಓಕೆ, ಐ ಥಿಂಕ್ ಇನ್ನೇನಾದ್ರು ಇದೆಯಾ ಮಾರ್ಕ್ ಬಗ್ಗೆ ಮಾತಾಡೋದಕ್ಕೆ? ಅಷ್ಟೇ, 3 ಫಿಲಂಗೂ ಆಲ್ ದ ಬೆಸ್ಟ್ ಹೇಳ್ಬೇಕು. ಓಕೆ, ನಮ್ಮ ಸಿನಿಮಾ ಮಾತುಕತೆಯಿಂದ ಈವನ್ ಫಸ್ಟ್ ರಿಲೀಸ್ ಆಗ್ತಿರುವಂತ ಡೆವಿಲ್ಗೆ ಅಂಡ್ ಡಿಸೆಂಬರ್ 11th ರಿಲೀಸ್ ಆಗ್ತಿದೆ, ಅಂಡ್ 45 ರಿಲೀಸ್ ಆಗ್ತಿದೆ, ಅಂಡ್ ಸೇಮ್ ಡೇ ಮಾರ್ಕ್ ರಿಲೀಸ್ ಆಗ್ತಿದೆ. ಎರಡಕ್ಕೂ ಆಕ್ಚುಲಿ ಮೂರ್ಕುನು ಆಲ್ ದ ಬೆಸ್ಟ್. ಮೂರು ನೋಡ್ತೀವಿ ನಾವು 3 ಜನ. ಇಲ್ಲ ನಮ್ದು ಆಕ್ಚುಲಿ ಇನ್ನೊಬ್ರು ಬರ್ತಾರೆ, ಇನ್ನ 5 ಜನ. ಆಕ್ಚುಲಿ ಫಸ್ಟ್ ಡೇ ಫಸ್ಟ್ ನೋಡ್ತೀವಿ, ನೋಡಿ ರಿವ್ಯೂ ಕೊಡ್ತೀವಿ. ಆಕ್ಚುಲಿ ಹೆಂಗ್ ವರ್ಕ್ ಆಗುತ್ತೆ ನೋಡೋಣ, ಸೀರಿಯಸ್ ಆಗಿ ವರ್ಕ್ ಆಗುತ್ತೆ. ಅಂಡ್ 3 ಮೇಲೆ ಎಕ್ಸ್ಪೆಕ್ಟೇಷನ್ ಕ್ರೇಜ್ ಆಗಿದೆ. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. ಓಕೆ, ಬಾಯ್. We'll come to an end. And ಇದೇ ತರ if you like our videos and all those things, subscribe to Cinema Matukate. And ನಿಮ್ದು ಏನಾದ್ರು ಕಮೆಂಟ್ಸ್ ಆರ್ ಎನಿ ಪಾಯಿಂಟ್ಸ್ ಅನ್ನ ಬಿಟ್ಟಿದ್ರೆ ಯು ಕ್ಯಾನ್ ಲೈಕ್ ಕಮೆಂಟ್ ಅಲ್ಲಿ ಯೂಸ್ ಮಾಡಬಹುದು. ಅಂಡ್ ವಿಲ್ ಸಿ ಯು ಮಿಸ್ಟರ್ ಶ್ರೀನಾಥ್ ಅಂಡ್ ಮನೋಹರ್. ಬಾಯ್. ಉಲ್ಟಾ ಹೇಳಿದೆ. ಬಾಯ್ ಸರ್. ಸಾರಿ, ಬಾಯ್.